ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಇವತ್ತು ಬಿಹಾರ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತಾಡೋದಾದರೆ NDA ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡಿದೆ. ಮಾತ್ರವಲ್ಲ, ಮತಗಟ್ಟೆ ಸಮೀಕ್ಷೆ ಆಯಿತು ನೋಡಿ, ಅದನ್ನು ಮೀರಿದಂತಹ ರಿಸಲ್ಟ್ಸನ್ನು ಪಡೆದುಕೊಂಡಿರೋದು. ಹಾಗಾದರೆ NDAಯನ್ನು ಆ ಭಾಗದ ಜನ, ಬಿಹಾರದ ಜನ ಈ ಮಟ್ಟಿಗೆ ಪಾಲನೆ ಪೋಷಣೆ ನೀವೇ ನಮ್ಮ ನಾಯಕರು ಅಂತ ಗುರುತಿಸೋದಕ್ಕೆ ಕಾರಣವಾಗಿದ್ದಾದರೂ ಏನು? ಇನ್ನು ಮಹಾಗಠಬಂಧನ್ನ ಮೂಲಕ ಈ ಬಾರಿ ನಾವೇನಾದರೂ ಒಂದು ಚಮತ್ಕಾರ ಮಾಡ್ತೀವಿ ಅನ್ನುವಂಥ ಉತ್ಸಾಹಕ್ಕೆ ಬ್ರೇಕ್ ಹಾಕಿದ್ದಾದರೂ ಯಾಕೆ? ಈ ರೀತಿ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರತ್ತೆ. ನಾನು ಕೇಳೋದು ಈ ಜಿ ಸಂವಾದ ಕಾರ್ಯಕ್ರಮದ ಮೂಲಕ ಒಂದೇ, ನಿಮ್ಮನ್ನು ನಾಯಕರು ಅಂತ ಆಯ್ಕೆ ಮಾಡಿದ್ದಾರೆ, ನಿಮ್ಮ ಪಕ್ಷವೇ ನಮ್ಮ ಪಕ್ಷ ಅಂತ ಹೇಳಿದ್ದಾರೆ, ನೀವು ಮೈತ್ರಿ ಮಾಡ್ಕೊಳ್ಳಿ ಅಥವಾ ಯಾವುದೇ ರೀತಿಯ ಒಂದು ಒಗ್ಗಟ್ಟಿನಿಂದ ಎರಡೂ ಪಕ್ಷಗಳು ಮುನ್ನಡಿಬೇಕು ಅಂತ ಅಧಿಕಾರಿಕಾಗೋ ಅಥವಾ ಮತ್ಯಾವುದೋ ಕಾರಣಕ್ಕೋ ಮಾಡ್ಕೊಳ್ಳಿ. ಆದರೆ ಅಲ್ಲಿನ ಜನ ಬಯಸ್ತಾ ಇರುವಂತಹ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋದು ನಮ್ಮ ಸದಾಶಯ. ಯಾಕಂತ ಹೇಳಿದ್ರೆ ಬಿಹಾರ ಅಂದಾಗ ಬಹಳ ಭಿನ್ನವಾಗಿ ಕಂಡುಕೊಳ್ಳುವಂತಹ ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅತಿ ಹೆಚ್ಚು ಜನಸಂಖ್ಯೆ, ಇವತ್ತಿಗೂ ಕೂಡ ಮಹಿಳೆಯರು ಒದ್ದಾಡ್ತಾ ಇದ್ದಾರೆ. ಶಿಕ್ಷಣ ಅನ್ನೋದು ಸರಿಯಾದ ಮಟ್ಟಿಗೆ ಸಿಕ್ಕಿಲ್ಲ, ಸಾಕ್ಷರತೆ ಅನ್ನೋದು ಆಗ್ತಾ ಇಲ್ಲ. ಇವತ್ತಿಗೂ ಅಲ್ಲಿನ ಯುವಕರು ಆ ರಾಜ್ಯವನ್ನು, ಆ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬದುಕನ್ನು ಕಟ್ಕೊಳ್ಳುವಂತಹ ಸನ್ನಿವೇಶ ಇರೋದ್ರಿಂದಾಗಿ ನಿಮ್ಮನ್ನು ನಂಬಿದ್ದಾರೆ, NDAಗೆ ಬಹುಮತ ಕೊಟ್ಟಿದ್ದಾರೆ. ಅವರನ್ನು ಮುನ್ನಡೆಸಿ ಮತ್ತು ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಅಫ್ಕೋರ್ಸ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಮತಗಟ್ಟೆ ಸಮೀಕ್ಷೆ ಆಯಿತು ನೋಡಿ, ಅದು ಕೂಡ ಉಲ್ಟಾ ಆಯ್ತೇನೋ ಅಂತ ಹೇಳಬೇಕು ಅನ್ನುವಂಥ ಸಿಚುವೇಶನ್. ಯಾಕಂದರೆ ಅವತ್ತು ಎಕ್ಸಿಟ್ ಪೋಲ್ನ ರಿಸಲ್ಟ್ಸ್ ಬಂದಾಗ 130+ ಅಂತ ತೋರಿಸಿದ್ರು. ಬಟ್ ಈ ಮಟ್ಟಿಗೆ ಅಂಥೇಳಿ ಆ ಮತಗಟ್ಟೆ ಸಮೀಕ್ಷೆಗಳು ಊಹೆ ಕೂಡ ಮಾಡಿರಲಿಕ್ಕಿಲ್ಲ. ಅಂಥ ಒಂದು ರಿಸಲ್ಟ್ಸನ್ನು ಪಡೆದುಕೊಂಡಿದೆ. ಇಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. 7.42 ಕೋಟಿ ಜನಸಂಖ್ಯೆ ಇರುವಂತಹ ಬಿಹಾರದಲ್ಲಿ ನೀವು ಗಮನಿಸಬೇಕು, 3.5 ಕೋಟಿ ಪುರುಷರು ಮತ ಚಲಾವಣೆಯನ್ನು ಮಾಡಿದ್ದಾರೆ, 3.9 ಕೋಟಿ ಮಹಿಳೆಯರು ವಿಶೇಷವಾಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಇಲ್ಲಿ ಅತಿ ಹೆಚ್ಚು ಮಹಿಳೆಯರು ತಮ್ಮ ಹಕ್ಕಿಗಾಗಿ, ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ, ತಮ್ಮ ಬದುಕು ಕೂಡ ಹಸನಾಗುತ್ತೆ ಅಂತ ಹೇಳಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಮತದಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಆ ಭಾಗದ ಜನಕ್ಕೆ ಈಗ ಆಯ್ಕೆ ಆಗಿರುವಂಥ ನಾಯಕರು ಯಾವ ರೀತಿ ಮುನ್ನಡೆಸ್ತಾರೆ ಅನ್ನೋದು ಬಹಳ ಮುಖ್ಯ. ನಿರೀಕ್ಷೆಗೂ ಮೀರಿದ ಗೆಲುವನ್ನು ದಾಖಲಿಸಿದೆ NDA. ಮೋಡಿ ಮಾಡಿದೆ ನಿತೀಶ್ ಹಾಗೂ ಮೋದಿಯವರ ಈ ಒಂದು ಜೋಡಿ. ಅತಿ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮತಾ ಇದೆ. NDA ಮೈತ್ರಿಗೆ ಅಭೂತಪೂರ್ವ ಗೆಲುವು ಅನ್ನೋದು ಸಿಕ್ಕಿದೆ. ಮಹಾಗಠಬಂಧನ್ ಹೀನಾಯವಾದಂತಹ ಸೋಲನ್ನು ಅನುಭವಿಸಿದೆ. ಇನ್ನು NDA ಗೆಲುವಿಗೆ ಹಾಗಾದರೆ ಕಾರಣವಾದಂತಹ ಅಂಶಗಳಾದರೂ ಏನು? ಏನೇ ಆಮಿಷಗಳಿರಲಿ ಅಥವಾ ಏನೇ ಇರಲಿ, ಬಹಳ ಮುಖ್ಯವಾಗಿ ಇಲ್ಲಿ ಗೆಲುವು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ನ್ಯಾಯಾಲಯ ಅಂತ ನೀವು ಯಾವುದೇ ಕೇಸನ್ನು ತಗೊಂಡು ಹೋದರೂ ಕೂಡ ವಾದ ಪ್ರತಿವಾದವನ್ನು ಮಾಡುವಂತಹ ವಕೀಲರು ಅವ್ರು ಹೆಂಗೆ ವಾದ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಸಾಕ್ಷಿಗಳನ್ನು ಒದಗಿಸಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಲ್ಟಿಮೇಟ್ಲಿ ಬರೋದು ಜಡ್ಜ್ಮೆಂಟು. ಹಾಗಾಗಿ ಇವತ್ತು ಬಿಹಾರದ ಜಡ್ಜ್ಗಳು ಅಥವಾ ಮತದಾರ ಪ್ರಭುಗಳು ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ, ಬಟ್ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಹಾಗಾಗಿ ಆ ನಂಬಿಕೆಯನ್ನು ಆ ಭಾಗದ ನಾಯಕರು ಉಳಿಸ್ಕೊಳ್ಬೇಕಾಗತ್ತೆ. ಬಟ್ ಪ್ರಶಾಂತ್ ಕಿಶೋರ್ ಮಾತಾಡಲೇಬೇಕು. ಶೂನ್ಯ ಸಾಧನೆ. ಚುನಾವಣಾ ಚಾಣಕ್ಯರಾಗೇ ಇದ್ಕೊಂಡಿದ್ರೆ ಬಹಳ ಉತ್ತಮ ಇರ್ತಿತ್ತು, ಏನೋ ಹೇಳಬಾರ್ದು, ಬಟ್ ಹೇಳಲೇಬೇಕಾಗಿದೆ. ಇನ್ನು ಚಿರಾಗ್ ಅವರು ಚಾರ್ಮ್ ಮಾತಾಡಲೇಬೇಕು, ಬಟ್ ಏನೂ ಮಾಡೋಂಗಿಲ್ಲ. ಸದ್ಯಕ್ಕಂತೂ ರಿಸಲ್ಟ್ಸ್ ಬಂದಿದೆ. ಬಟ್ ಜಿ ಸಂವಾದದ ಈ ಕಾರ್ಯಕ್ರಮದ ಮೂಲಕ ಬಿಹಾರದ ಪರಿಸ್ಥಿತಿಯನ್ನು ಅನಾಲಿಸಿಸ್ ಮಾಡಿ ಒಂದು ಮಾತನ್ನು ಹೇಳ್ತೀನಿ. ಆ ಭಾಗದ ಯುವಕರಿರ್ಬೋದು, ಆ ಭಾಗದ ಮಹಿಳೆಯರಿರ್ಬೋದು, ಉದ್ಯೋಗವಿಲ್ಲದ ಪುರುಷರಿರ್ಬೋದು, ಅಲ್ಲಿನ ಭೌಗೋಳಿಕ ಸನ್ನಿವೇಶವನ್ನು ನೋಡಿ, ಅಲ್ಲಿನ ಸಾಮಾಜಿಕ ಸನ್ನಿವೇಶವನ್ನು ನೋಡಿ ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದಾಗ ಆ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳೇಬೇಕಾಗಿದೆ. ಗ್ರೌಂಡಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಕೆಲವು ಹಿಂದಿನ ಸನ್ನಿವೇಶಗಳನ್ನು ನೋಡಿದಾಗ ಅಲ್ಲಿನ ಮಹಿಳೆಯರು ತತ್ತರಿಸಿ ಹೋಗಿದ್ದಾರೆ. ಬಹಳ ಮುಖ್ಯವಾಗಿ 20 ವರ್ಷದ ಆಡಳಿತದಲ್ಲಿ ನಿತೀಶ್ ಕುಮಾರ್ ಅವರು ತೆಗೆದುಕೊಂಡಂತಹ
ತೆಗೆದುಕೊಂಡಂಥ ಕೆಲವೊಂದು ನಿರ್ಧಾರಗಳು, ಯೋಜನೆಗಳು ಮೇ ಬಿ ಇವರ ಪ್ಲಸ್ಸಿಗೂ ಕಾರಣ ಆಗಿರಬಹುದು. ಆ್ಯಂಡ್ ದೇಶದ ಭದ್ರತೆ, ಬಿಹಾರಕ್ಕೆ ಕಳೆದ ಬಾರಿ ಸಿಕ್ಕಂತಹ ಅನುದಾನ, ಕೊಟ್ಟಂತಹ BJPಯ ಕೆಲವೊಂದು ಆಶ್ವಾಸನೆಗಳು ಕೂಡ ಇಲ್ಲಿ ಪ್ಲಸ್ ಆಗಿರಬಹುದು. ಅದೇನೇ ಇದ್ರೂ ಕೂಡ ಈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ರಿಸಲ್ಟ್ಸ್ಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ಓಟ್ ಹಾಕಿಲ್ಲ, ಏನು ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ತಿಳ್ಕೊಂಡು ಮಾಹಿತಿ ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಅಲ್ವಾ? ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಓಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. NDA 190ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು. ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ದೊಡ್ಡ ಗೆಲುವಾಗುತ್ತೆ ಅಂತ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರ ನೇತೃತ್ವ, ನಿತೀಶ್ ಕುಮಾರ್ ಅವರ ಒಂದು ಆಡಳಿತ, ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು PR ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ. ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತೇವೆ. ಇವತ್ತಿನ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದು. ಈ ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ NDA ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೇಯವರು, ಅಲ್ಲಿಂದ BJPಯ ನಾಯಕರುಗಳು, ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ, 2047ಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇ ಹೊಂದಿದ್ದಾರೆ. ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ. ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಿಗೆ ಇಟ್ಟಿರಲಿಲ್ಲ. ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ, ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. NDA ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ, ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. NDA ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ
ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಆದರೆ ಅದು ನಿಜ ಆದರೆ ನಮ್ಮ ದೇಶದ ದುರಾದೃಷ್ಟ ಅಷ್ಟೇ. ಎನ್ ಡಿ ಎ ಬರುತ್ತೆ ಅಂಥೇಳಿ ಎಲ್ಲ ಪತ್ರಿಕೆಗಳಲ್ಲೂ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ ಯದುಕುಮಾರ್ ಗೌಡ್ರು. ಇನ್ನು ಎಪಿ ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಹನುಮೇಶ್ ಯಾವಗಲ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ಕಂಗ್ರ್ಯಾಚುಲೇಷನ್ಸ್ ಯದುಕುಮಾರ್ ಗೌಡ್ರೆ. ಯಾಕೆ ಜನ ನಿಮಗೆ ಈ ಮಟ್ಟಿಗಿನ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ, ಅಟ್ ಸೇಮ್ ಟೈಮ್ ಅವರ ನಂಬಿಕೆಯನ್ನು ನೀವು ಯಾವ ಮಟ್ಟಕ್ಕೆ ಉಳಿಸ್ಕೋತೀರಿ? ಧನ್ಯವಾದಗಳು ಮೇಡಮ್. ಮೊದಲನೇದಾಗಿ ಬಿಹಾರದ ಜನತೆಯ ಎಲ್ಲರಿಗೂ ಈ ಒಂದು ನಿಮ್ಮ ವಾಹಿನಿಯ ಮುಖಾಂತರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ದೊಡ್ಡದಾದಂಥ ಜನಾದೇಶ ಅಂದರೆ ಪಕ್ಷಗಳಿಗೆ ಮೀರಿದಂಥ ದೊಡ್ಡ ಜನಾದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ನಿಲುಕಿಗೂ ಮೀರಿದಂಥ ಜನಾದೇಶ ಕೊಟ್ಟಿದ್ದಾರೆ. ಅವರಿಗೆ ದೊಡ್ಡದಾದಂಥ ಒಂದು ವಂದನೆಯನ್ನು ಅರ್ಪಿಸ್ತಾ ನನ್ನ ಮಾತು ಇದು ಮಾಡ್ತೀನಿ. ಮತ್ತು ಯಾಕೆಂದರೆ ಇಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್, ಈ ಒಂದು ಸರ್ಕಾರ ನಮ್ಮ 2005ರಿಂದ ಬಂದಂಥದ್ದು ಸರ್ಕಾರ ಯಾವುದೇ ಜಾತಿ, ವರ್ಗ, ಧರ್ಮ ಯಾವುದೂ ಭೇದ ಇಲ್ಲದೆ ನಿತೀಶ್ ಕುಮಾರ್ಜಿ ಅವರು ಸರ್ಕಾರ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕೂಡ ಒಂದು. ಮತ್ತು ಯಾವುದೇ ವೈಯಕ್ತಿಕವಾಗಿ ಭ್ರಷ್ಟಾಚಾರದ ಆರೋಪವಿಲ್ಲ ಅಂಥದ್ದು ಒಂದು. ಮತ್ತು ದ ಬೇಸಿಕ್ ನೀಡ್ಸ್ ಏನಿದೆ, ಜಂಗಲ್ ರಾಜ್ ಅಂತ ಯಾಕೆ ಜನ ಇವತ್ತೂ ಅದನ್ನು ನೆನಪಿಸ್ಕೊಂಡ್ರೆ ಅಲ್ಲ ಬೆಚ್ಚ ಬೀಳ್ತಾರೆ. ಮತ್ತು ಅದಕ್ಕೆ ಆ ಒಂದು ಇದಕ್ಕೆ ಹೋಗ್ಬಾರ್ದು ಅನ್ನೋದಕ್ಕೆ ಜನ ಮನಸ್ಸು ಮಾಡಿ, ಮತ್ತು ಯಾವುದೋ ಒಂದು ಸುಶಾಸನ್, ಗುಡ್ ಗವರ್ನೆನ್ಸ್ ಅನ್ನೋದಕ್ಕೆ ಜನ ಇದು ಮಾಡಿದಂಥದ್ದು ಅದು ರಸ್ತೆ ಆಗಿರ್ಬೋದು, ರಸ್ತೆ ಸುರಕ್ಷತೆ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸುರಕ್ಷತೆ, ಅವರ ಆತ್ಮಾಭಿಮಾನಕ್ಕೆ ಜಂಗಲ್ ರಾಜ್ನಲ್ಲಿ ಯಾವ್ಯಾವ ರೀತಿಯಾದಂಥ ಧಕ್ಕೆ ಆಗ್ತಾ ಇತ್ತು ಅದನ್ನ ಸರಿಪಡಿಸಿದಂಥದ್ದು ಮೇನ್ ದ ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ಗಳು. ಇನ್ನು ಸರಿಪಡಿಸಬೇಕಾದದ್ದು ಬಹಳ ಇದೆ. ಆದರೆ ಇಟ್ ಹ್ಯಾಸ್ ಕಮ್ ಟು ಒನ್ ಲೆವೆಲ್ ಏನಂದ್ರೆ ಸುರಕ್ಷಿತವಾಗಿರುವಂಥದ್ದು. ಮತ್ತೆ ದ ಇನ್ಕ್ರಿಮೆಂಟ್ಸ್ ಇನ್ ದ ಇಂಡಸ್ಟ್ರಿಯಲೈಸೇಷನ್ ಬಿಯಾಂಡ್ ಅರ್ಲಿಯರ್ ಇದ್ದಿದ್ದಕ್ಕೂ ಇವಾಗೂ ಒಂದು 11% ಇನ್ಕ್ರೀಸ್ ಆಗಿರುವಂಥ ಇಂಡಸ್ಟ್ರಿಯಲೈಸೇಷನ್ಸ್. ವಲಸೆ ನೀತಿ ಏನಿತ್ತು, ಅವರ ಒಂದು ಕೆಲಸ ಕಾರ್ಯಗಳಿಗಾಗಿ ಅಲ್ಲಿನ ಜನ ಹೋಗುವಂಥದ್ದು ಅದು ತಕ್ಕ ಮಟ್ಟಿಗೆ ನಿಂತಿದೆ. ಇನ್ನು ಮಾಡುವಂಥದ್ದು ತುಂಬ ಇದೆ. ಆದರೆ ಇಲ್ಲೇನಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಆಗ್ಬೋದು, ಪ್ರಧಾನ ಮಂತ್ರಿಗಳ ಆವಾಸ್ ಯೋಜನೆ ಆಗ್ಬೋದು, ಜಲ್ ಜೀವನ್ ಮಿಷನ್ ಆಗ್ಬೋದು, ಯಾವುದು ಜನರಿಗೆ ಮೂಲಭೂತವಾದ ಸೌಕರ್ಯಗಳು ಬೇಕಾಗಿತ್ತು ಅದನ್ನು ಜನರಿಗೆ ಕೊಟ್ಟಿರುವಂಥದ್ದು. ಮತ್ತು ಗ್ಯಾರಂಟಿಗಳ ಘೋಷಣೆಗಳಂತ ಅಂದ್ಬಿಟ್ಟು ಮಾಡಿದ್ರು. ಯಾವುದು ರಿಯಲಿಸ್ಟಿಕ್ ಗ್ಯಾರಂಟಿ, ಯಾವುದು ಜನರನ್ನು ತಲುಪಿಸುವಂಥದ್ದು ಅಂದರೆ ಇಟ್ ಈಸ್ ಪ್ರೂವನ್ ಟೆಸ್ಟೆಡ್. ಅವ್ರು ಏನು ಮಾಡಿರುವಂಥದ್ದು ಮಹಿಳಾ ಸಬಲೀಕರಣಕ್ಕೆ ಏನೇನು ಮಾಡಿದ್ದಾರೋ ಮಹಿಳೆಯರು ಹೆಚ್ಚಿನ ಇದರಲ್ಲಿ ಅವ್ರು ಕೈ ಹಿಡಿದಿದ್ದಾರೆ. ಯುವಕರು ಅವ್ರಿಗೇನು ಅವಕಾಶಗಳು ಇರುವಂಥ ಅವಕಾಶಗಳೇನು ಬಿಹಾರದ, ಯಾಕಂದ್ರೆ ಪ್ರತಿ ಸತಿನೂ ನಾವು ಎಷ್ಟೊಂದು ಇದರಲ್ಲಿ ಮಾಡಬೇಕಾದಾಗ ಬಿಮಾರು ರಾಜ ಅಂದ್ರೆ ಅದನ್ನೇ ಅದ ಪಟ್ಟಿ ಕಟ್ಕೊಂಡ್ ಬಂದಿದ್ದ. ಆ ಪಟ್ಟಿಯಿಂದ ಹೊರಗೆ ಬರ್ತಾ ಇರುವಂತದ್ದು ಸುದೀರ್ಘವಾದ ಕಾಂಗ್ರೆಸ್ ಮತ್ತೆ RJD ಆಡಳಿತದಿಂದ ಹೊರಬಂದು ಈ ಒಂದು ದೊಡ್ಡ ಹೆಜ್ಜೆ ಇಟ್ಟಿರೋದಕ್ಕೆ ಜನ ಅದಕ್ಕೆ ಪ್ರೋ ಇನ್ಕಮೆನ್ಸಿ ಇದ್ರೂ ಕೂಡ, ಪ್ರೋ ಡೆವಲಪ್ಮೆಂಟ್ ಅಂತ ಇದ್ರು ಕೂಡ ಅದಕ್ಕೆ ಮತ್ತೊಂದ್ಸತಿ ಕೈ ಹಿಡಿದಿದ್ದಾರೆ. ಅದು ಅಭಿವೃದ್ಧಿಸಿದಕ್ಕೆ ಇದು ಜನರು ಕೊಟ್ಟಂತ ದೊಡ್ಡ ಜನಾದೇಶ ಭಾರತದಲ್ಲಿ, ಬಿಹಾರದಲ್ಲಿ. ರೈಟ್ ದಿನೇಶ್ ಅವರೇ, ಮ್ಯಾಂಡೇಟ್ ಬಹುತೇಕ ಸಿಕ್ಕಿದ್ರೂ ಕೂಡ ಕೆಲವರು ವಿಪಕ್ಷದವರು ಈಗಾಗಲೇ ಕಾಮೆಂಟ್ ಮಾಡ್ತಾ ಇದ್ದಾರೆ ಇದು ವೋಟ್ ಚೋರಿಯ ರಿಸಲ್ಟ್ ಅಂತ ಹೇಳಿ. ಸೇಮ್ ಟೈಮ್ ಇದು ವೋಟ್ ಚೋರಿ ರಿಸಲ್ಟ್ ಅಥವಾ ಮತದಾರ ಪ್ರಭುಗಳ ನೇರ ನಿರ್ಣಯನ? ಇದರಲ್ಲಿ ಕೇವಲ ವೋಟ್ ಚೋರಿ ಒಂದೇ ಆಗಲ್ಲ, ಸಾಕಷ್ಟು ಅಂಶಗಳಿದೆ ಮಾತಾಡೋಕ್ಕೆ ಈ ರಿಸಲ್ಟ್ಗೆ. ಯಾಕಂದರೆ ಸೆಪ್ಟೆಂಬರ್ ಇವರು ಇಲ್ಲಿ ಮನಿ ಪವರ್ ತುಂಬ ವರ್ಕ್ ಆಗಿದೆ. ನಂಗೆ ವೋಟ್ ಚೋರಿದೊಂದು ಕ್ಲಾರಿಫೈ ಮಾಡಿ, ಅದಾಗಿದೆಯಾ ಇಲ್ವಾ ಅಂತ. ಅಲ್ಲ ಅದನ್ನು ಕೊಡ್ತೀನಿ, ಎಲ್ಲಾನು ಕೊಟ್ಬಿಟ್ಟು ಲಾಸ್ಟಲ್ಲಿ ಕೊಡೋಣ. ಯಾಕಂದರೆ ಇವತ್ತು ಬಿಹಾರದಲ್ಲಿ ಸೆಪ್ಟೆಂಬರಲ್ಲಿ 2025ರಲ್ಲಿ 16 ಲಕ್ಷ ಜನ ಪುರುಷರಿಗೆ ಶ್ರಮಿಕ ಕಾರ್ಡ್ ಅಂತ ಹಂಚಿ 5,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ.
ಅದಾದ ನಂತರ ಸೆಪ್ಟೆಂಬರ್ ಈಗ ನೆಕ್ಸ್ಟು ಈಗ 7,500 ಕೋಟಿನ ಹೆಣ್ಮಕ್ಳಿಗೆ ಹಂಚಿದ್ದಾರೆ 75 ಲಕ್ಷ ಜನಕ್ಕೆ. ಪ್ಲಸ್ಸು 18% GST ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಮತ್ತು ಕೊನೆಗೆ ಏನು ಇವರು ಪರಿಷ್ಕರಣೆ ಮಾಡ್ತೀವಿ, ವೋಟ್ ಪರಿಷ್ಕರಣೆ ಮಾಡ್ತೀವಿ ಚುನಾವಣಾ ಆಯೋಗ, ಅದರಲ್ಲೂ ಸಾಕಷ್ಟು ಪರಿಷ್ಕರಣೆಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಹೆಂಗೆ ಬೇಕೋ ಮಾಡಿದ್ದಾರೆ. ಅದಕ್ಕೂ ಕೂಡ ಏನೋ ಚುನಾವಣಾ ಆಯೋಗ ಸರಿಯಾದ ಆನ್ಸರ್ಗಳು ಎಲ್ಲೂ ಕೊಟ್ಟಿಲ್ಲ. ಮತ್ತು ಅವ್ರ ಆನ್ಸರ್ ಕೊಡೋದ್ರ ಬದಲು ಆ ಜಾಗದಲ್ಲಿ BJP ಅವ್ರ ಆನ್ಸರ್ ಕೊಟ್ಟಿದ್ದೆ ನಾವು ಹೆಚ್ಚಾಗಿ ನೋಡಿದ್ದೀವಿ. ಅದು ಅಲ್ಲಿಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ನಡೆದಿರ್ಬೋದು ಅಂತ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ಈ ಎಲ್ಲ ನೋಡಿದಾಗ ನಾವು ಜೊತೆಗೆ ಏನು ಎರಡನೇ ಹಂತದ ಎಲೆಕ್ಷನ್ ನಡೆಯೋಕ್ಕೆ ಒಂದು ದಿವಸ ಮುಂಚೆ ನಡೆದಂಥ ಡೆಲ್ಲಿ ಬ್ಲಾಸ್ಟು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದರೆ ಇವರು ಊಹೆಗೆ ಮೀರಿ ವೋಟ್ ಬೀರೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ನಾವು ನೋಡ್ದ ಹಿಂದೆ ಅಟ್ಯಾಕ್ ಲೋಕಸಭಾ ಎಲೆಕ್ಷನ್ ಮುಂಚೆ ಆದ ಅಟ್ಯಾಕಲ್ಲಿ ಹೆಂಗೆ ಇವ್ರಿಗೆ ಸ್ವೀಪ್ ಆಯಿತು ಅಂತ. ಇವೆಲ್ಲ ನೋಡಿದಾಗ ಈ ಎಲ್ಲ ರೀತಿಗಳು ಅಂದರೆ ಹಣದ ಬಲ ಇಲ್ಲಿ ಎದ್ದು ತೋರ್ತಾ ಇರೋದು ಹಣದ ಬಲ. ಇನ್ನೇನು ಬಿಹಾರ ಬಂದುಬಿಟ್ಟು ನಿತೀಶ್ ಕುಮಾರ್ 20 ವರ್ಷದಲ್ಲಿ RJD ಜೊತೆನೂ ಇದ್ದರು, BJP ಜೊತೆನೂ ಇದ್ದರು. ಏನು BJP ಜೊತೆನೂ ಇಷ್ಟು ದಿವಸ ನಿತೀಶ್ ಕುಮಾರ್ ಅವರೇನು ಆಳಿಲ್ಲ. ಇವತ್ತು ಇವರು ಅವ್ರ ಕಡೆಗೆ ಬ್ಯಾಟಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ. ಅವರು RJD ಜೊತೆನೂ ಇದ್ದು ಬ್ಯಾಟಿಂಗ್ ಅವರು ಮಾಡಿದ್ದಾರೆ. ಮತ್ತು ಇವತ್ತು ಬಿಹಾರ ಏನೋ ದೇಶದಲ್ಲಿ ಬಿಹಾರ್ ಮಾಡೆಲ್ ಅನ್ನೋ ಲೆಕ್ಕಕ್ಕೇನೋ ಅವರೇನೋ ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿ ಹಣದ ಬಲ ಜೋರಾಗಿ ನಡೆದಿದೆ. ಮತ್ತು ಈ ಎಲ್ಲ ಇದು ಏನಂದರೆ ಅಲ್ಲಿ ಜನಕ್ಕೆ ಏನೋ ಒಂದು ಆಶಯ, ಅಯ್ಯೋ ಇವ್ರೇನೋ ಮಾಡಿಬಿಡ್ಬೋದು ಅನ್ನೋ ಒಂದು ಆಶಯದಿಂದ ವೋಟ್ಗಳು ಬಿದ್ದಿರ್ಬೋದು. ಬಟ್ ಇಲ್ಲಿ ಕಾಂಗ್ರೆಸ್ದು ಫೇಲ್ಯೂರ್ ಪಾಯಿಂಟ್ಸ್ಗಳಿದೆ. ಯಾಕಂದರೆ ಈ ರಾಹುಲ್ ಗಾಂಧಿ ಅವರು ಕೇವಲ ಏನೋ ಈ ವೋಟ್ ಚೋರಿ ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ಏನು ಮಾತಾಡಲಿಲ್ಲ. ಅವರು ಬೇರೆ ಯಾವುದೋ ಆ್ಯಂಗಲಲ್ಲಿ ನಾವು ಯಾವ ರೀತಿ ಡೆವಲಪ್ ಮಾಡ್ತೀವಿ, ಏನು ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಕೊಡಲಿಲ್ಲ. ಮತ್ತು ಈಗ ದುಡ್ಡಿತ್ತು. ಈಗ ಇವರು ಕೂಡ ಕರ್ನಾಟಕದಲ್ಲಿ ನೆಕ್ಸ್ಟ್ ಏನೋ ಬರಬೇಕು ಅಂದರೆ ಕೇಂದ್ರದಿಂದ ಹಂಗೆ ದುಡ್ಡು ಹಾಕಬೇಕು ಜನಕ್ಕೆ. ಅದು ಹಾಕಲ್ಲ ಬಿಡಿ, ಕರ್ನಾಟಕಕ್ಕೆ ಕಾಂಪನ್ಸೇಷನ್ನೇ ಕೊಡಲ್ಲ, ಬಜೆಟಲ್ಲಿ ಆಗಿರೋ ದುಡ್ಡೇ ಕೊಡಲ್ಲ. ಇನ್ನು ಹೆಂಗಸ್ರು ಮಕ್ಳು ಕಾಸು ಹಾಕಾರ ಇವರು. ಅದನ್ನು ನಾವು ನೋಡ್ದಂಗೆ ಅಲ್ಲೇನೋ ಬಿಹಾರ ಕೊಟ್ಕೋತಾರೆ. ಯಾಕಂದ್ರೆ ಅದು ಬೀಮಾರು ರಾಜ್ಯಗಳಿಗೆ ಅದು ಫಿಕ್ಸ್ ಮಾಡ್ಕೊಬಿಟ್ಟವ್ರೆ ದೇಶನ. ಅದನ್ನು ಡೆವಲಪ್ ಮಾಡ್ಕೊಂಡು ಅದರಿಂದ ದೇಶ ಆಳೋದಕ್ಕೆ BJPಯ ಒಂದು ಅಸ್ತ್ರ ಇದೆ. ಅದ್ರ ಮೇಲೆ ಇವ್ರು ಆಳ್ತಾ ಇದ್ದಾರೆ. ರೈಟ್. ನಾಗೇಂದ್ರ ಅವರು ನೀವು ಹೇಳಬೇಕು ಏನೋ ಸೆಪ್ಟೆಂಬರ್ಲಿ ಶ್ರಮಿಕ ಕಾರ್ಡು ಅದರಿಂದ ದುಡ್ಡು, ಮಹಿಳೆಯರಿಗೆ 10,000, ಏನೋ ಮತಚೀಟಿ ಪರಿಷ್ಕರಣೆ ಅಂತ ಹೇಳಿ, ಅದ್ರ ಜೊತೆಗೆ ಓಟ್ ಚೋರಿ, ಯಾವುದೂ ಆಗಿಲ್ಲ ಅಂದರೆ ಮಹಾಗಠಬಂಧನ್ ಗೆಲುವನ್ನು ನಿಶ್ಚಿತವಾಗಿ ಪಡ್ಕೊಳ್ತಾ ಇತ್ತು. ಹೌದಾ? ಅಂದರೆ ಇವ್ರು ಹೇಳೋದೇನೆಂದರೆ ನಿತೀಶ್ ಕುಮಾರ್ ಅವರು ಇವತ್ತು ಬಿಹಾರ್ಗೆ ನೆನ್ನೆ ಬಂದವರು ರಾಜಕಾರಣಕ್ಕೆ. ಅವರೇನು ಅಭಿವೃದ್ಧಿನೇ ಮಾಡಿಲ್ಲ, ಯಾವುದೇ ಗ್ರಾಮಾಭಿವೃದ್ಧಿ ಮಾಡಿಲ್ಲ, ಶಿಕ್ಷಣ ಅಭಿವೃದ್ಧಿ ಮಾಡಿಲ್ಲ, ಆಸ್ಪತ್ರೆಗಳ ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ರಸ್ತೆಗಳಾಗಲಿ, ಯಾವ ಹೈವೇ ರೋಡ್ಗಳಾಗಲಿ, ಇವೆಲ್ಲ ಯಾವ ಮೂಲ ಸೌಕರ್ಯಗಳನ್ನೇ ಕೊಡಲಿಲ್ಲ. ಹಂಗಾಗಿ ಇವರು ಟ್ರಂಪ್ ಕಾರ್ಡ್ ಯೂಸ್ ಮಾಡಿಬಿಟ್ರು. 5,000 ಒಂದು ಕಾರ್ಡು, 7,000 ಒಂದು ಕಾರ್ಡ್ ಅಂತೇಳಿ ಹೇಳೋಕ್ಕಾದ್ರೆ ಒಂದು ನ್ಯಾಯ ನೀತಿ ಅದು ಬೇಕಾಗಿದೆ. 20 ವರ್ಷ ರಾಜಕಾರಣದಲ್ಲಿ ನಿತೀಶ್ ಕುಮಾರ್ ಅವರು ಬೇರೂರಿಯವರು ಕಂಟಿನ್ಯೂಷನ್ CM ಆಗಿ ಬಂದಿರೋರು. ಆ ರಾಜ್ಯಕ್ಕೆ ಆ ಜನ ಕೈ ಹಿಡಿದಿರೋದು ಮತದಾರ ಪ್ರಭುಗಳಿಗೆ ನಿರ್ಧಾರ ಮಾಡಿದ್ರು, ಹೋಲಿಕೆ ಮಾಡಿದ್ರು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, 5 ಗ್ಯಾರಂಟಿ ಸ್ಕೀಮ್ ತಂದಿದ್ದಾರೆ. ಪೂರ್ಣ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಗೌರ್ಮೆಂಟ್ ಇಲ್ಲಿದೆ. ಆದರೂ ಕೂಡ 2.5 ವರ್ಷದಿಂದ ಬರೀ ಕುರ್ಚಿ ಹೋರಾಟಗಳು ನಡೀತಾ ಇದ್ದಾವೆ. ಬರೀ ರೈತರು ಹೋರಾಟಗಳು, ಬೀದಿಗಳಲ್ಲಿ 10 ದಿವಸ ಹೋರಾಟಗಳು ಮಾಡಿ ಹಸುವಿನಿಂದ ನರಳಿರೋದು ನೋಡಿದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳು ಫೈಲರ್ಗಳು ನೋಡಿದ್ದಾರೆ, ಭ್ರಷ್ಟಾಚಾರಗಳು ನೋಡಿದ್ದಾರೆ. ಮತ್ತು ಈಗಿರೋ ರಾಜಕಾರಣಿಗಳು ಪ್ರಸ್ತುತ ಜೈಲುಗಳಲ್ಲಿರೋದು ನೋಡಿದ್ದಾರೆ. ಇವೆಲ್ಲ ಮನಗಂಡಂಥ ಬಿಹಾರರು ಕೂಡ ಯೋಚನೆ ಮಾಡ್ತಾರೆ, ಕಾಂಗ್ರೆಸ್ ಇರೋ ಗೌರ್ಮೆಂಟಲ್ಲಿ ಏನೇನು ನಡೀತಾ ಇದೆ, ಅಭಿವೃದ್ಧಿ ಏನಾಗ್ತಾ ಇದೆ. ಒಂದು ಪಕ್ಷ ನಮ್ಮ ಗಠಬಂಧನಲ್ಲಿ, ಮೇಘಾ ಗಠಬಂಧನಲ್ಲಿ ಅಂದ್ರೆ ಒಂದು ಪಕ್ಷ ನಾವು ಪರಿಪೂರ್ಣ ಇವರು ಗೆಲ್ಸ್ಕೊಂಬಂದ್ರೆ ನಮ್ಮನ್ನು ಹೆಂಗೆ ನೆಡ್ಸ್ಕೊಂಡು ಹೋಗ್ತಾರೆ. ಜಂಗಲ್ ರಾಜ್ಯ ಮತ್ತೆ ಪರಿವರ್ತನೆ ಆಗ್ಬಿಡುತ್ತಾ, ಜಂಗಲ್ ರಾಜ್ಯಕ್ಕೆ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ ನಮ್ಮನ್ನು ಅನ್ನೋದು ಕೂಡ ಅವ್ರು ಎಚ್ಚೆತ್ಕೊಂಡು ಏನು ಮಾಡೋದು, ತಾರತಮ್ಯ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇಲ್ಲಿ 40 ಸೀಟ್ಗಳಿದೆ ಅಂತ ಇವತ್ತು ಇಲ್ಲಿ ಕೊಂಡಾಡ್ತಾ ಇದ್ರಲ್ಲ, ಇಲ್ಲಿ ಅಭಿವೃದ್ಧಿ ಏನಂತ ಜನ ನೋಡಿದ್ರು. ರಸ್ತೆ ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ. 10,000 ಗುಂಡಿಗಳನ್ನ ಒಂದು ಟಾರ್ಗೆಟ್ ಕೊಟ್ಟರು, ಆ ಟಾರ್ಗೆಟ್ ಪ್ರಕಾರ ಮುಚ್ಚಲಿಲ್ಲ. ಅದು ಜನಕ್ಕೆ ಮಾಹಿತಿ ಇಲ್ವಾ? ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ರೈತರ ಹೋರಾಟ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಭ್ರಷ್ಟಾಚಾರ ಇದು ಮೂಡಾಗೋದು ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಆಮೇಲೆ ಏನು ಇಲ್ಲಿ ಮುಸ್ಲಿಮ್ಸು ಮತ್ತು ಏನಿಲ್ಲಿ ಒಂದು ಮೈಸೂರು ದಸರಾದೊಂದು ಕಾರ್ಯಕ್ರಮ, ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು. ಈ ರೀತಿಯಾದ ಎಲ್ಲ ಇಂಟರ್ನ್ಯಾಷನಲ್ ನ್ಯೂಸು ಭ್ರಷ್ಟಾಚಾರಗಳು ಇವತ್ತು ಕಾಂಗ್ರೆಸ್ ಗೌರ್ಮೆಂಟು ಉಡುಗೊರೆಯಾಗಿ ದೇಶಕ್ಕೆ ಕೊಟ್ಟಿದೆ. ಇದನ್ನು ಮನಗಂಡಂಥ ಬಿಹಾರ ಜನಗಳು ಯೋಚನೆ ಮಾಡ್ತಾರೆ, ನಾವು ಒಂದು ಪಕ್ಷ RJD ಜೊತೆ ಕೈ ಜೋಡಿಸಿದ್ರೆ ಏನಾಗ್ಬೋದು, ಮತ್ತೆ ಜಂಗಲ್ ರಾಜ್ಯ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜನ ಅಲ್ಲಿ ಅದೇ ಪರಿಸ್ಥಿತಿಗೆ ಹೋಗ್ತಾರೆ, ಅದೇ ಹೀನಾಯ ಸ್ಥಿತಿಗೆ ಹೋಗ್ತಾರೆ. ಇದನ್ನೆಲ್ಲ ಮನಗಂಡಂಥ ಜನರು
ನೇರವಾಗಿ ನಿತೀಶ್ ಕುಮಾರ್ ಅವ್ರು ಮಾಡಿರೋದು ಸಾಧನೆಗಳು ಒಂದೆರಡಲ್ಲ. ಇವ್ರು ಹೇಳ್ದಂಗೆ ಲಾಸ್ಟ್ ಮಿನಿಟಲ್ಲಿ ಹೋಗಿ ನಿತೀಶ್ ಕುಮಾರ್ ಅವರು ಇದನ್ನು ಕೇಮ್ ಮಾಡಿಲ್ಲ. ಅವ್ರು ಮಾಡಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ ಹೆಚ್ಚು ಮಾಡಿದ್ದಾರೆ, ಅಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. ಅದೇ ರೀತಿ ಪಟ್ನಾ AIMS ಅಲ್ಲಿ ಸಕ್ರಿಯವಾಗಿ ಉಪಯೋಗ ಆಗ್ತಾಯಿದೆ AIMSಗಳಿಗೆಲ್ಲೂ. ಅದೇ ರೀತಿ ಜಿಲ್ಲೆ ಮಟ್ಟದಲ್ಲಿ ವೈದ್ಯರನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅದೇ ರೀತಿಯಾದ ಆಸ್ಪತ್ರೆಯಲ್ಲಿ ಬೈಪಾಸ್ ಯಂತ್ರಗಳನ್ನ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಆರೋಗ್ಯ ಆಧಾರವಾಗಿ ನಿಂತಿದೆ ಆರೋಗ್ಯ ವಿಚಾರದಲ್ಲಿ. ಸೊ ಈ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ. 20 ವರ್ಷ ಮೇಡಮ್, 20 ವರ್ಷದಿಂದ ನಿತೀಶ್ ಕುಮಾರ್ ಕೆಲ್ಸ್ಕೊಂಬತ್ತಾ ಇದ್ದಾರೆ, ಇಲ್ಲಿ CM ಮಾಡ್ಕೊಂಬತ್ತಾ ಇದ್ದಾರೆ. ಜನಕ್ಕೆ ಗೊತ್ತು ನಮಗೆ ಜಂಗಲ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅಂತ. ಇವತ್ತು NDA ಏನು ಮಾಡ್ತಿದೆ, ಇವತ್ತು ಏನೊಂದು ಅಜೆಂಡಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು, 2047ಕ್ಕೆ ಈ ರಾಜ್ಯನ ನಂಬರ್ 1 ಮಾಡಬೇಕು ವಿಶ್ವದಲ್ಲೇ ಅಂತ, ವಿಕಾಸ ಭಾರತ್ ಮಾಡ್ಬೇಕಂತ ಆ ಚಿಂತನೆಯಿಂದ ಜನ ನೋಡ್ತಾ ಇದ್ದಾರೆ. ಜನಕ್ಕೆ ಭ್ರಷ್ಟಾಚಾರ ಬೇಡ, ಟೊಳ್ಳು ಪೊಳ್ಳು ಬೇಡ. ಇವತ್ತೇನು ಇವ್ರು ಭಜನೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಸತ್ಯಗಳನ್ನ ಪ್ರೂವ್ ಮಾಡೋಕ್ಕಾಗದೆ, ಮತ್ತೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಹೇಳಿದ್ದೆ ಎಲ್ಲನೂ ಸರಿ ಅಂದ್ಕೊಂಡು ಭಜನೆ ಮಾಡ್ಕೊಂಡು ಓಟ್ ಚೋರಿ ಅಂತ ಹೇಳ್ಕೋದಲ್ಲ, ಆ ಓಟ್ ಚೋರಿ ಎಲ್ಲ ಇವರು ಇವತ್ತು ಕೊನೆ ಮಳೆ ಬಿಹಾರ್ ಹೊಡ್ಕೊಂಡ್ರು. ಇವತ್ತು ಕಾಂಗ್ರೆಸ್ ನಿರ್ನಾಮ ಆಯಿತು, ಶಾಶ್ವತ ಪರಿಹಾರ ಸಿಕ್ತು ಬಿಹಾರಲ್ಲಿ. ಇನ್ನು ಮತ್ತೊಂದು ಸತಿ ಕಾಂಗ್ರೆಸ್ ಮುಖ ಮಾಡೋಕೆ ಕೂಡ ಆಗದಿದ್ದ ಪರಿಸ್ಥಿತಿ ಹೋಗಿ ಇವತ್ತು ರಾಹುಲ್ ಗಾಂಧಿ ಅವರು ಮತ ಚೋರು, ನದಿಯಲ್ಲಿ ಜಂಪ್ ಹೊಡೆಯೋದಂತೆ, ಸ್ವಿಮ್ಮಿಂಗ್ ಮಾಡೋದಂತೆ, ಇವೆಲ್ಲ ಮತ ಕನೆಕ್ಟ್ ಆಗ್ತದ. ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ, ಸತ್ಯಾಂಶ ಬೇಕಾಗಿದೆ. ಜನ ನೋಡೋದು ಅಭಿವೃದ್ಧಿನ, ಇವರು ಸ್ವಿಮ್ಮಿಂಗ್ ಮಾಡೋದು ಚುನಾವಣೆಗೋಸ್ಕರ ಚುನಾವಣೆ ಗಿಮಿಕ್ಸ್ ನಡೆಯಲ್ಲ ಮೇಡಮ್. ಅಲ್ಲ ಜನರ ಜೊತೆ ಕನೆಕ್ಟ್ ಆಗೋ ಒಂದು ಪ್ರಯತ್ನ ಅಲ್ಲ ಆಗ್ಲಿ ಕನೆಕ್ಟ್ ಅಲ್ಲಿ, ಅಂದ್ರೆ ಚುನಾವಣೆ ಟೈಮಲ್ಲೇ ನದಿಗೆ ಹೋಗಿ ಜಂಪ್ಬೇಕಾ? ಚುನಾವಣೆ ಮುಂಚೆ ಜಂಪ್ ಮಾಡಿ ಸ್ವಿಮ್ಮಿಂಗ್ ಮಾಡಿದ್ರೆ ಜನ ಒಪ್ತಾ ಇದ್ರೆ ನಾವು ಇವಾಗ ಯಾವ್ದು ಚುನಾವಣೆ ಇಲ್ಲ, ರಾಹುಲ್ ಗಾಂಧಿ ಬಂದು ಮೀನು ಹಿಡಿಯೋ ಜೊತೆ ಮೀನು ಹಿಡಿತಾ ಇದ್ದಾರೆ, ನಮ್ಮ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದಾರೆ, ಜನ ಜೊತೆ ಸಾಮಾನ್ಯ ಬೆರೀತಾ ಇದ್ದಾರೆ ಅಂತ ಒಪ್ಕೊಂತ ಇದ್ರೆ ನಾವು. ಚುನಾವಣೆ ಟೈಮಲ್ಲಿ ಹೋಗಿ ಜಂಪ್ ಹೊಡಿತಾರೆ ಅಂದ್ರೆ ಅವ್ರಿಗೆ ಮೈಂಡ್ ಇಟ್ಟು ಈ ಗಿಮಿಕ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಚುನಾವಣೆ ಟೈಮಲ್ಲಿ ಜಂಪು ನೀರಿಗೆ ಏನು ಶ್ರಮಿಕ ಕಾರ್ಡ್ ಕೊಟ್ರೆ 10,000 ರೂಪಾಯಿ ಅಭಿವೃದ್ಧಿ ಮೂಲ ಮಾಡ್ಕೊಂಡ್ ಬಂದ್ರೆ 20 ವರ್ಷದಿಂದ ಅದೇ ರಾಜ್ಯದ CM ಅಭಿವೃದ್ಧಿ ಮೂಲಗಳಿದಾವೆ, ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದ್ದಾರೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರಸ್ತೆಗಳಿರ್ಬೋದು, ಉದ್ಯೋಗ ಇರ್ಬೋದು, ಈ ತರ ನೂರಾರು ಅಭಿವೃದ್ಧಿಗಳು ಮಾಡಿರೋಂಥ ನಿತೀಶ್ ಕುಮಾರ್ ಅವ್ರು ಗೆಲ್ಸ್ಕೊಂಡೆ ಸ್ವಿಮ್ಮಿಂಗ್ ಪೂಲ್ ಹೊಡೆದ್ಬಿಟ್ಟು ಈಜು ಹೊಡೆದ್ಬಿಟ್ಟು ಮೀನು ಹಿಡಿದ್ಬಿಟ್ರೆ ಬೋಟ್ ಹಾಕ್ಬಿಡ್ತಾರೆ ಮೇಡಮ್. ಅಭಿವೃದ್ಧಿ ನೋಡಿ ಜನ ಇವತ್ತು. ರೈಟ್, ಇದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಝೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ನಮಸ್ತೆ ಮೇಡಮ್. NDAಯ ಮುನ್ನಡೆಗೆ ನಿಮ್ಮ ಹಿನ್ನಡೆಗೆ ಕಾರಣ ಏನು ಅಂತ ಅನ್ಸುತ್ತೆ ದರ್ಶನ್ ಅವರೇ? ವೆರಿ ಸಿಂಪಲ್ ಮೇಡಮ್. ಡಕಾಯಿತಿಗೆ ಭಾಳ ಫೇಮಸ್ ಆಗಿತ್ತು ಬಿಹಾರ ರಾಜ್ಯ. ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಇಟ್ಕೊಂಡು 65 ಲಕ್ಷ ವೋಟರ್ ಐಡಿಗಳನ್ನ ಡಕಾಯಿತಿ ಮಾಡಿ ಅದನ್ನ ರದ್ದು ಮಾಡಿ ತಮಗೆ ಬೇಕಾದಂಥ 14 ಲಕ್ಷ ಮತದಾರರನ್ನ ಸೇರಿಸ್ಕೊಂಡು ಈ ಒಂದು ಚುನಾವಣೆ ನಡೆದಿರೋದು 100ಕ್ಕೆ 100 ಸತ್ಯ. ಅದರ ಜೊತೆಗೆ ಇವತ್ತು ಏನು ಪ್ರಾದೇಶಿಕ ಭಾಷೆಗಳನ್ನಾಡುವಂಥ ರಾಜ್ಯಗಳಲ್ಲಿ BJP ಗೆದ್ದು ತೋರಿಸ್ಲಿ ನೋಡೋಣ. ಅದು ಕರ್ನಾಟಕನೇ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು. ಯಾಕೆಂದರೆ ಇವರು ಬಿಹಾರಕ್ಕೆ ಲಕ್ಷಾಂತರ ಜನರನ್ನ ರೈಲಲ್ಲಿ ಬೇರೆ ಬೇರೆ ರಾಜ್ಯದ ಮತದಾರರುಗಳಿಗೆ ಹೊಸ ವೋಟರ್ ID ಚೀಟಿಗಳನ್ನ ಕೊಟ್ಟು ಅಲ್ಲಿ ಕಳಿಸಿ ಅಲ್ಲಿ ವೋಟ್ ಹಾಕ್ಸುವಂಥ ಕೆಲಸವನ್ನು 100ಕ್ಕೆ 100 ಮಾಡಿದ್ದಾರೆ ಅನ್ನುವಂಥದ್ರಲ್ಲಿ. ದರ್ಶನ್ ಅವರೇ, ನೀವು ಹೇಳಿದ ಪಂಜಾಬು, ಪಶ್ಚಿಮ ಬಂಗಾಳು, ಕರ್ನಾಟಕ, ತಮಿಳುನಾಡಲ್ಲಿ ಒಂದು ಪಕ್ಷ ಪ್ರಾದೇಶಿಕತೆ ಇರುವಂಥ ಈ ನೆಲದಲ್ಲಿ BJP ಏನಾದ್ರು ಗೆದ್ರೆ ಆ ವೋಟ್ ಚೋರಿಯನ್ನು ಕ್ಲೈಮ್ನ ವಾಪಸ್ ತಗೋತೀರಾ ನೀವು? 100ಕ್ಕೆ 100 ಗೆದ್ದು ತೋರಿಸ್ಲಿ. ಯಾಕೆಂದ್ರೆ ಅಲ್ಲಿ ಉದಾಹರಣೆ ಮೇಡಮ್, ಈಗ ನಾನು ತಮಿಳ್ನಾಡಿಗೆ ಹೋಗಿ ಓಟ್ ಹಾಕೋದಕ್ಕೆ ಹೋದ್ರೆ ನನ್ನ ಭಾಷೆ ಕಂಡುಹಿಡಿದು ಬಿಡ್ತಾರೆ. ಆ ಕೇರಳಕ್ಕೆ ಹೋಗಿ ಓಟ್ ಹಾಕೋದಕ್ಕೆ ಹೋದ್ರೆ ನನ್ನ ಭಾಷೆ ಗೊತ್ತಾಗ್ಬಿಡುತ್ತೆ. ಪಂಜಾಬಿಗೆ ಹೋದ್ರೆ ಅವ್ರದೇ ಆದಂಥ ಪ್ರಾದೇಶಿಕ ಭಾಷೆ ಇದೆ, ಜಾರ್ಖಂಡಿಗೆ ಹೋದ್ರೆ ಅವ್ರದೇ ಪ್ರಾದೇಶಿಕ ಭಾಷೆ ಇದೆ. ಇವತ್ತು ನೀವು ರಾಜಸ್ಥಾನ ನೋಡಿ, ಗುಜರಾತ್ ನೋಡಿ, ಅಥವಾ ಮಧ್ಯಪ್ರದೇಶ ನೋಡಿ, ಅಥವಾ ಇವತ್ತು ಗೆದ್ದಿರತಕ್ಕಂಥ ಬಿಹಾರ, ಇವೆಲ್ಲ ಹಿಂದಿ ಸ್ಟೇಟ್ಸ್ಗಳಾಗಿರೋದ್ರಿಂದ ಮೇಡಮ್, ಅದು ಯೂಟ್ಯೂಬಲ್ಲಿ ನಾನೊಂದು ವಿಡಿಯೋ ನೋಡಿದ್ದೀನಿ. ರೈಲಲ್ಲಿ ಹೋಗಿ ಸಾವಿರಾರು ಜನ ರೈಲಲ್ಲಿ ಹೋಗಿ ಓಟ್ ಹಾಕಿರ್ತಕ್ಕಂಥದ್ದು ಸತ್ಯ ಮೇಡಮ್. ಜೊತೆಗೆ ಇವರು ದುಡ್ಡು ಕೊಟ್ಟಿದ್ದಾರೆ 10,000 ರೂಪಾಯಿ ಮಹಿಳೆಯರಿಗೆ, 75 ಲಕ್ಷ ಜನರಿಗೆ ದುಡ್ಡು ಕೊಟ್ರಲ್ಲ, ಆಯ್ತು ಇವರಿಗೆ ತಾಕತ್ತಿದ್ರೆ ಕೊಡ್ಲಿ, ನಾಳೆಯಿಂದ ನಾವು ಕೊಡ್ತಾ ಇದೀವಿ, ಗ್ಯಾರಂಟಿಯನ್ನು ಕೊಡ್ತಾ ಇದೀವಿ. ಚುನಾವಣೆಗೋಸ್ಕರ ನಾವು ಗ್ಯಾರಂಟಿ ಮಾಡಿದ್ದಲ್ಲ, ಜನರ ಬದುಕು ಕಟ್ಟೋದಕ್ಕೋಸ್ಕರ ಗ್ಯಾರಂಟಿ ಮಾಡಿದ್ವಿ. ಇವರು ಲೋಕಸಭಾ ಚುನಾವಣೆ ನಿಲ್ಲುತ್ತೆ ಅಂತಂದ್ರು ನಾವು ನಿಲ್ಸೋದಕ್ಕೆ ಹೋಗ್ಲಿಲ್ಲ. ಒಟ್ಟಾರೆಯಾಗಿ ಮೇಡಮ್, ಈ ಚುನಾವಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ ಇಟ್ಕೊಂಡು ಓಟುಗಳ ಚೋರಿ ಅಲ್ಲ, ಓಟುಗಳ ಡಕಾಯತಿಯನ್ನೇ ಮಾಡಿದ್ದಾರೆ. ಸೊ ನಿಮ್ ಪ್ರಕಾರ BJP ಬೇರೆ ಅಲ್ಲ, ಚುನಾವಣಾ ಆಯೋಗ ಬೇರೆ ಅಲ್ಲ. ಮೇಡಮ್, ನಾವು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಕೇಳಿದ್ರೆ BJP ಅವರು ಬಂದು ಆನ್ಸರ್ ಕೊಡೋರು, ಚುನಾವಣಾ ಕಮಿಷನರ್ ಬಂದ್ಬಿಟ್ಟು ಆನ್ಸರ್ ಕೊಡ್ಬೇಕಿತ್ತಲ್ವಾ? ಯಾಕೆ BJP ಅವರು ಬಂದು ಉತ್ತರ ಕೊಡೋರು? ಅವ್ರು ಕಳ್ಳರು, ಅದಕ್ಕೆ ಹೆಗ್ಲ ಮೇಲೆ ಕೈ ಹಾಕೊಂಡು ನೋಡ್ಕೊಂಡ್ರು. ರೈಟ್, ನೈಸ್, ಗಾಟ್ ಇಟ್. ದರ್ಶನ್ ಅವರೇ, ಮಾತಾಡ್ತೀನಿ ನಿಮ್ಮ ಜೊತೆ. ಹನುಮೇಶ್ ಸರ್ ಹೇಳಬೇಕು, ನಿತೀಶ್ ಕುಮಾರ್ ಅವರು ಅಂದಾಗ 20 ವರ್ಷದ ರಾಜಕಾರಣವನ್ನು ಅವರು ದೊಡ್ಡ ದೊಡ್ಡ ಯೋಜನೆಗಳನ್ನು ತಂದರೂ ಕೂಡ, ಮುಖ್ಯಮಂತ್ರಿಯಾಗಿ ಅವರು ಕ್ಷೇತ್ರದಲ್ಲಿದ್ದರೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಅವಕಾಶವಾದಿ ಅಂತಲೂ ಕೂಡ ನಾವು ನೋಡ್ಬೋದು ಅವ್ರನ್ನ, ನಿತೀಶ್ ಕುಮಾರ್ ಅವ್ರನ್ನ. ಅದು ಜನ ಕಾಣಿಸ್ಲೇ ಇಲ್ಲ, ಅವರನ್ನೇ ಮತ್ತೆ ಬೆಳೆಸಿದ್ದಾರೆ.
ಪೋಷಿಸಿದ್ದಾರೆ, ಹಾರೈಸಿದ್ದಾರೆ, ನೀವೇ ಬೇಕು ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅಂತ. ಈ ಕಡೆ ಮಹಾಗಠಬಂಧನಕ್ಕೆ ಬಂದರೆ ಜಂಗಲ್ ರಾಜ್ ಅನ್ನೋ ಲೇಬಲ್ ಏನಾದರೂ ಪ್ರಾಬ್ಲಮ್ ಆಯ್ತಾ ತೇಜಸ್ವಿ ಯಾದವ್ ಅವ್ರಿಗೆ ಅಂತ ಹೇಳಿ ಅದೊಂದು ಕ್ಲಾರಿಟಿ ಕೊಡಿ. ಸೇಮ್ ಟೈಮ್ ಇಲ್ಲಿ ಬಹಳ ಮುಖ್ಯವಾಗಿ ಓಟ್ ಚೋರಿ ಅನ್ನೋದನ್ನು ಭಾರತದಾದ್ಯಂತ ಸುದೀರ್ಘ ಅಧ್ಯಯನವನ್ನು ಮಾಡಿ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ಕೂಡ ಜನ ಕಿವಿಗೆ ಹಾಕ್ಕೊಂಡ್ಲಿಲ್ವಾ, ಏನಂತೀರಿ? ನಿಶ್ಚಿತವಾಗಿ ನೋಡಿ, ನೀವು ಹೇಳ್ದಂಗೆ ಈ ಚುನಾವಣೆ, ಬಿಹಾರ ಚುನಾವಣೆ ಕೇವಲ ಬಿಹಾರದ ರಾಜ್ಯಕ್ಕೆ ಸೀಮಿತವಾದಂಥ ಫಲಿತಾಂಶ ಅಲ್ಲ, ಇದು ರಿಸಲ್ಟ್. ಇಟ್ ಅಪ್ಲೈಸ್ ಟು ಎಂಟೈರ್ ಕಂಟ್ರಿ. ಯಾಕೆಂದರೆ ಇಡೀ ದೇಶದ ಗಮನವನ್ನು ಸೆಳೆದಂಥದ್ದು ಈ ಚುನಾವಣೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಏನು ವೋಟ್ ಚೋರಿ ಅನ್ನೋಂಥ ವಿಷಯವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರದಲ್ಲಿ ಕ್ಯಾಂಪೇನ್ ಮಾಡಿತ್ತು. ಅವರು ಕೋರ್ಟಲ್ಲಿ ಕೂಡ ಅದನ್ನ ಪ್ರಶ್ನೆ ಮಾಡಿರಲಿಲ್ಲ. ಸಹಜವಾಗಿಯೇ ರಾಜಕಾರಣಿಗಳು ಹೇಳುವಂಥದ್ದು ಅಂತಿಮ ತೀರ್ಪು ಜನತಾ ನ್ಯಾಯಾಲಯದಲ್ಲೇ ಆಗಲಿ ಅಂತ ಹೇಳ್ತಾ ಇದ್ರು. ಈಗ ಜನತಾ ನ್ಯಾಯಾಲಯನ ತೀರ್ಪು ಕೊಟ್ಟಿದೆ. ಯಾರು ಊಹೆ ಮಾಡದೇ ಇರುವಷ್ಟು ಸ್ಥಾನಗಳನ್ನು ಇವತ್ತು NDA ಮೈತ್ರಿಕೂಟ ಗೆದ್ದಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ವೋಟ್ ಚೋರಿ ಅನ್ನುವಂಥ ಆರೋಪ ಏನಿದೆ ಅದು ಸುಳ್ಳು ಅನ್ನುವಂಥದ್ದು ಇಲ್ಲಿ ಸಾಬೀತಾಗಿರುವಂಥದ್ದು. ಇದು ಮೊದಲನೇ ಪಾಸ್ ತಗೋತೀನಿ ನಿಮ್ಮ ಮಾತಿಗೆ. ನನಗೆ ಅದೊಂದು ಕ್ಲಾರಿಟಿ ಬೇಕು ಅಂತ ಹೇಳಿ. ನನಗೆ ಕಾಂಗ್ರೆಸ್ಸಿನ ನಿಲುವುಗಳಲ್ಲಿ ಯಾಕೆ ಇನ್ನೂ ಗೊಂದಲ ಇದೆ ಅಂದರೆ, ಒಬ್ಬ ನಾನು ಸಾಮಾನ್ಯ ಪ್ರಜೆ ಅಂತಲೇ ಅಂದ್ಕೊಳ್ಳಿ ನೀವು, NDAದವರು ವೋಟ್ ಚೋರಿ ಮಾಡ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅದನ್ನು ಅವರು ಒಂದು ದೂರು ಕೊಡಬೇಕು, ಇಲ್ಲ ಕಂಪ್ಲೇಂಟ್ ಹಾಕಬೇಕು, ಇಲ್ಲ ಕೋರ್ಟಿಗೆ ಹೋಗಬೇಕು. ಸಾಕ್ಷ್ಯಾಧಾರ ಅವ್ರು ಏನು PPT ಪ್ರೆಸೆಂಟೇಷನಲ್ಲಿ ಕೊಡ್ತಾರಲ್ವ, ಸುದ್ದಿಗೋಷ್ಠಿಲಿ ಕೊಡ್ತಾರಲ್ವ, ಆ ಸಾಕ್ಷ್ಯಾಧಾರನ ಇಟ್ಕೊಂಡು ನ್ಯಾಯಾಲಯಕ್ಕೋ ಸ್ಟೇಷನ್ಗೆ ಹೋದ್ರೆ ಅದೊಂದು ಕಾನೂನಾತ್ಮಕ ಮಾರ್ಗವನ್ನು ಪಡ್ಕೊಳ್ಳುತ್ತೆ, ಜನಕ್ಕಾಗೊಂದು ನಂಬಿಕೆ ಬರುತ್ತೆ ಸರ್. ಆ ಪ್ರಯತ್ನವನ್ನು ಮಾಡಿಲ್ಲ. ಅಂತಿಮವಾಗಿ ನೀವು ಹೇಳ್ದಂಗೆ ಜನಾಭಿಪ್ರಾಯ ಮೂಡಿಸೋ ಪ್ರಯತ್ನವನ್ನು ಮಾಡ್ತೀವಿ, ಅದು ನಮ್ಮ ಹಕ್ಕು ಅಂತ ಮಾಡ್ತಿದ್ದಾರೆ ಅನ್ನೋದಾದರೆ, ನ್ಯಾಯಾಲಯದ ರಿಸಲ್ಟ್ಸು ಇವ್ರ ಕಡೆಯಿಂದ ಸಿಗ್ತಿಲ್ಲ, ಜನಾಭಿಪ್ರಾಯ ಈಗ ಬಂದಿದೆ 201, ಅದನ್ನೂ ಒಪ್ಪಲ್ಲ ಅಂದರೆ ಈ ವೋಟ್ ಚೋರಿ ಪ್ರಯತ್ನ ಯಾಕೆ? ಅದೇ ಇದು ನೋಡಿ, ಅಂತಿಮವಾಗಿ ಕಾಂಗ್ರೆಸ್ ಮಾಡ್ತಾ ಇರುವಂಥ ಈ ವೋಟ್ ಚೋರಿ ಆರೋಪ ಇದೆಯಲ್ಲ, ಇದನ್ನು ಜನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಬೇರೆನೇ ಆಗ್ತಿತ್ತು. ಜನ ರಾಹುಲ್ ಗಾಂಧಿ ಅವರ ಈ ವೋಟ್ ಚೋರಿ ಆರೋಪವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಇನ್ನೂ ಅದನ್ನು ಒಂದು ಸ್ವಲ್ಪ ನಾವು ಲಘುವಾಗಿ ಹೇಳೋದು, ಕಾಮಿಡಿಯಾಗಿ ಹೇಳಬೇಕಂದ್ರೆ, ಬಹುಶಃ ನಾವೇನಾದರೂ ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ಅದೆಲ್ಲ ಚೋರಿಯಾಗಿ ಮತ್ತು BJPಗೆ ಬರುತ್ತಂತ ಜನ ಎಲ್ಲ ಸಾರಾ ಸಗಟು NDA ಮೈತ್ರಿಕೂಟಕ್ಕೂ ಹಾಕಿರ್ಬೋದು. ಬೇಡ ಇವ್ರ ಸವಾಸ, ಇವ್ರು ಮತ್ತೆ ಆರೋಪ ಅಂದ್ರೆ ನಾನು ಲಘುವಾಗಿ ಹೇಳ್ತೇನೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಈ ರೀತಿಯ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾರೆ, ಮತ್ತೊಂದು ಕಡೆ ಮಾಧ್ಯಮಗಳು ಕೂಡ ನಮ್ಮ ಪರವಾಗಿಲ್ಲ ಅಂತ ಆರೋಪ ಮಾಡ್ತಾರೆ, ಕೊನೆಗೆ ಜನನ ಸರಿ ಇಲ್ಲ ಅಂತಾರೆ, ಆ ರಾಜ್ಯದ ಜನರೇ ಡಕಾಯಿತರು ಅಂತ ಹೇಳ್ತಾರೆ. ಈ ರೀತಿಯ ವರ್ತನೆಗಳೇನಿದೆಯಲ್ಲ, ಕಾಂಗ್ರೆಸ್ನ ದುರಹಂಕಾರಿ ಅನ್ನುವಂಥ ಪದನ ನಾನು ಭಾಳ ಜವಾಬ್ದಾರಿಯಿಂದ ಬಯಸ್ತೀನಿ. ಈ ರೀತಿಯ ವರ್ತನೆಗಳೇ ಸತತ ಈಗ ಸುಮಾರು 80-90 ಚುನಾವಣೆಗಳನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ. ಕೇವಲ 2 ಲೋಕಸಭೆ ಚುನಾವಣೆಯಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಸೋತಾಗ ಅಂಥ ಸೀನಿಯರ್ ಲೀಡರ್, ಅವ್ರನ್ನ ರಾಜಕೀಯ ಭೀಷ್ಮ ಅಂತ ಕರೀತಾರೆ ಈ ದೇಶದಲ್ಲಿ, ಅಂಥವ್ರನ್ನೇ ಸರಿಸಿ ಹೊಸ ನಾಯಕರನ್ನ BJP ತಂತು. ಅದು ಇವರಿಗೆ ರೋಲ್ ಮಾಡಲ್ ಆಗಬಾರ್ದಾ? ಇವತ್ತು ರಾಹುಲ್ ಗಾಂಧಿ ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ. ಯಾಕೆ ನಿಮ್ಗೆ ಹೊಸ ನಾಯಕತ್ವ ಇಲ್ಲ? ಈ ದರ್ಶನ್ ಅವ್ರನ್ನೇ ನಿಲ್ಲಿಸಲಿ, ಬೇರೆಯವ್ರಿಗೆ ನಾಯಕತ್ವ ಕೊಡಲಿ. ಯಾಕೆ ಈ ಹೊಸತನ ಇಲ್ಲ ಕಾಂಗ್ರೆಸ್ನಲ್ಲಿ? ಈ ಅದೇನೋ ಹೇಳ್ತಾರಲ್ಲ, ತಾತ ನೆಟ್ಟ ಆಲದ ಮರಕ್ಕೆ ಜೋತ್ ಬಿದ್ರು ಅಂತಾರಲ್ಲ, ಈ ಮನಸ್ಥಿತಿ ಬದಲಾಗದ ಹೊರತು ಈ ದೇಶದ, ಈ ರಾಜ್ಯದ ಸಮಸ್ಯೆಗಳು, ನಿಜವಾದ ಜನರ ಸಮಸ್ಯೆಗಳೇನಿದೆ ಅದನ್ನ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡೋದ್ರಲ್ಲಿ ಕಾಂಗ್ರೆಸ್ ಪದೇ ಪದೇ ವಿಫಲ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈ ತರ ಆರೋಪಗಳನ್ನ ಮಾಡ್ತಾ ಜನರಿಂದ ದೂರ ಆಗುವಂತ ಪ್ರಕ್ರಿಯೆ ಶುರುವಾಗಿದೆ. ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಆರೋಗ್ಯಕರ ಅಪೋಸಿಷನ್ ಪಾರ್ಟಿ ಇರ್ಬೇಕಂತ ಬಯಸೋರು. ಕಾಂಗ್ರೆಸ್ ಈ ರೀತಿ ಕುಸಿತಾ ಇರುವಂತದ್ದು, ಯಾರೇ ಪ್ರಜಾಪ್ರಭುತ್ವವನ್ನು ಇಷ್ಟಪಡುವಂತವ್ರು ಅವ್ರಿಗೂ ಕೂಡ ಬೇಸರ ಆಗುತ್ತೆ, ನಮಗೂ ಕೂಡ ಬೇಸರ ಆಗುತ್ತೆ. ಯಾಕೆ ಕಾಂಗ್ರೆಸ್ ಇಂಥ ಒಂದು ದುಸ್ಥಿತಿಗೆ ಹೋಗ್ತಾ ಇದೆ? ಯಾಕೆ ಅದನ್ನ ನಾವು ಇನ್ನೂ ಒಂದು ಇದು ಹೇಳ್ಬೇಕಂದ್ರೆ ಇಂಟೆಲೆಕ್ಚುಯಲಿ ಬ್ಯಾಂಕ್ರಪ್ಟ್ ಅಂತ ಹೇಳ್ತೀವಿ, ಬೌದ್ಧಿಕವಾಗಿ ದಿವಾಳಿ ಆಗಿರುವಂತ ಪಕ್ಷ ಅನ್ನೋ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದಿದೆ. ರೈಟ್ ಸರ್, ಅಲ್ಲಿಗೆ ಬರ್ತೀನಿ. ಈಗ ಹನುಮೇಶ್ ಸರ್ ಹೇಳಿದಂತ ಪಾಯಿಂಟನ್ನೇ ನಾನು ರೈಸ್ ಮಾಡೋದಿದೆ. ಹೌದು, ಒಂದು ದೇಶ ಅಂದಾಗ ಪ್ರಬಲ ಪ್ರತಿಪಕ್ಷ ಇಲ್ಲ ಅಂತ ಹೇಳಿದ್ರೆ ಆನೆ ನಡೆದದ್ದೇ ಹಾದಿಯಾಗುತ್ತೆ. BJP ಅಥವಾ NDA ಇವತ್ತು ಗೆಲುವನ್ನು ಸಾಧಿಸಿರ್ಬೋದು, ನಾವು ಮಾಡೋದೆಲ್ಲ ದೇಶಕ್ಕೆ ಒಳ್ಳೇದೇ ಅನ್ನುವಂತಹ ಭಾವನೆ ಇರ್ಬೋದು, ನಾವು ರಾಷ್ಟ್ರಭಕ್ತಿ ಅಥವಾ ದೇಶಭಕ್ತಿ, ಜನಸಾಮಾನ್ಯರಲ್ಲಿ ಆ ರಾಷ್ಟ್ರೀಯತೆಯನ್ನು ತರ್ತೀವಿ ಮತ್ತು ನಾವು ಮಾಡೋ ಯೋಜನೆಗಳೆಲ್ಲವೂ ಕೂಡ ಜನಕ್ಕೆ ಪೂರಕವಾಗಿದೆ ಅನ್ನುವಂಥ ಮನೋಭಾವ ಇರ್ಬೋದು. ಅಲ್ಲೂ ಸಣ್ಣ ಪುಟ್ಟ ಲೋಪಗಳಾಗ್ತವಲ್ಲ, ಅದನ್ನು ಹೇಳೋಕ್ಕೊಂದು ಪ್ರತಿಪಕ್ಷ ಬೇಕು. ಆ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಯಾಕೆ ದಿಟ್ಟ ಹೆಜ್ಜೆ ನಿಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಒಂದೆರಡು ಕೆಲವು ವಿಚಾರಗಳಿಗೆ ಹನುಮೇಶ್ ಸರ್ ಹತ್ರ ನಾನು ಮಾತಾಡ್ತೀನಿ. ಈಗ ಗ್ರೌಂಡಲ್ಲಿ ಜನರನ್ನು ಮಾತಾಡಿಸ್ಬೇಕಾದ್ರೆ ತೇಜಸ್ವಿ ಯಾದವ್ ಬಂದರೆ ಚೆನ್ನಾಗಿರುತ್ತೆ, ಅವ್ರನ್ನ ಮುಖ್ಯಮಂತ್ರಿಯಾಗಿ ಕಾಣಬೇಕು, ಈ ಥರದ ಒಂದಷ್ಟು ಅಭಿಪ್ರಾಯಗಳು ಕೂಡ ಬಂದಿತ್ತು ಸರ್.
ಬಟ್ ಒಬ್ಬ ಮಹತ್ವಾಕಾಂಕ್ಷಿ ಉತ್ಸಾಹಿ ನಾಯಕ ಈ ಥರದ್ದೆಲ್ಲ ಇದ್ದರೂ ಕೂಡ ಒಂದು ಯೋಜನೆಗಳೆಲ್ಲ ಇದ್ದರೂ ಕೂಡ ಅವ್ರು ಇದ್ದಿದ್ದು ಕಾಂಗ್ರೆಸ್ ಜೊತೆ ಅಂದಿದ್ದೇನಾದರೂ ಡ್ರಾಬ್ಯಾಕ್ ಆಯ್ತಾ? ನೀವು ಹೇಳಿದ ನಿಜ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ರಾಷ್ಟ್ರೀಯ ಗಮನಿಸಿದಾಗ ಎಲ್ಲಿ ತೇಜಸ್ವಿ ಯಾದವ್ ಅವ್ರು ಹೋಗ್ತಾರೆ, ಎಲ್ಲಿ ನಿತೀಶ್ ಕುಮಾರ್ ಹೋಗ್ತಾರೆ, ಎಲ್ಲಿ ಮೋದಿ ಅವರು ಹೋಗ್ತಾರೆ, ಅಮಿತ್ ಶಾ ಹೋಗ್ತಾರೆ, ಇವನ್ ರಾಹುಲ್ ಗಾಂಧಿ ಹೋದಲ್ಲಿ ಕೂಡ ಅಷ್ಟೇ ಜನ ಸೇರ್ತಾ ಇದ್ರು. ಹೀಗಾಗಿ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಇದು ಸಮಾನ ಫೈಟ್ ಇದೆ ಈ ಸರ್ತೆ, ಅಥವಾ NDAಗೆ ಬಹಳ ಈ ಸರ್ತೆ ಕಷ್ಟ ಇದೆ ಅನ್ನುವ ರೀತಿಯಲ್ಲೇ ಮಾಧ್ಯಮಗಳ ವರದಿ ಕೂಡ ಇತ್ತು. ಗ್ರೌಂಡ್ ಲೆವೆಲ್ ಅದೇ ರೀತಿಯ ವಾತಾವರಣ ಇತ್ತು. ಬಹುಶಃ ಕೊನೆ ಹಂತದಲ್ಲಿ ಒಂದಿಷ್ಟು ಬದಲಾವಣೆಗಳು, ಅದರಲ್ಲೂ 2ನೇ ಹಂತದ ಮತದಾನದ ವೇಳೆ ದೆಹಲಿಯಲ್ಲಿ ಆದಂಥ ಬಾಂಬ್ ಬ್ಲಾಸ್ಟ್ ಇದೆಯಲ್ಲ, ಅದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರಿರಬಹುದು. ಮತ್ತು ಇದ್ರ ಜೊತೆಗೆ ಈ ಬಾರಿ ಕಾಂಗ್ರೆಸ್ಸು ಮತ್ತು RJD ನಿತೀಶ್ ಕುಮಾರ್ ಅವರ ಆರೋಗ್ಯದ ವಿಷಯದಲ್ಲಿ ತುಂಬ ಒಂದು ಗಾಸಿಪ್ ಥರ ಮಾಡಿದರು. ಅವ್ರಿಗೀಗ ಆರೋಗ್ಯ ಸರಿ ಇಲ್ಲ, ಅವರು ಗೆದ್ದು ಬಂದರೂ ಜಾಸ್ತಿ ದಿವಸ ಇರಲ್ಲ, ಈ ರೀತಿಯ ಒಂದು ಚರ್ಚೆ ಆಗಕ್ಕೆ ಶುರುವಾಯಿತು ಕೆಳ ಹಂತದಲ್ಲಿ. ಅಂಡರ್ ಕರೆಂಟ್ ಅಂತೀವಿ, ಅದು ಒಂದು ರೀತಿ NDAಗೆ ಪ್ಲಸ್ ಪಾಯಿಂಟ್ ಆಯಿತು. ಜನರಿಗೆ ಅದು ಸಿಂಪತಿ ಆಗಿ ಕನ್ವರ್ಟ್ ಆಯ್ತು ಅನ್ನುವಂಥದ್ದು ಕೂಡ ಇರುವಂಥದ್ದು. ಏನಂದರೆ ಜನರಿಗೆ ಈ ಹಿರಿಯ ನಾಯಕರು ಇಷ್ಟು ವರ್ಷ ರಾಜಕಾರಣದಲ್ಲಿದ್ದಾರೆ, ಇವರು ಮುಂದುವರಿಬೇಕು, ಇದು ಕೊನೆಯ ಅವಕಾಶ, ಒಬ್ಬ ಸೀಸನ್ಡ್ ಲೀಡರ್ ಅನ್ನುವಂಥದ್ದು. ಇನ್ನೊಂದು ಕಡೆ ಮೋದಿ ಅವರ ಹಿಂದಿ ಬೆಲ್ಟಲ್ಲಿ ಅವ್ರದ್ದು ಭಾಷಣ ತುಂಬ ರೀಚ್ ಆಗುತ್ತೆ, ಅದು ಜನರ ಹೃದಯಕ್ಕೆ ತಟ್ಟುವಂಥ ಒಂದು ಪರಿಸ್ಥಿತಿ ಅಲ್ಲಿದೆ. ದಕ್ಷಿಣ ಭಾರತದಲ್ಲಿ ಅದು ಸ್ವಲ್ಪ ಕಷ್ಟ, ಅದು ಉತ್ತರ ಭಾರತ ಹಿಂದಿ ಬೆಲ್ಟ್ ಆಗಿರೋದ್ರಿಂದ ಅದು ಒಂದು. ಈ ರೀತಿಯ ಫ್ಯಾಕ್ಟರ್ಗಳು ಬಹುಶಃ NDA ಈ ಗೆಲುವಿಗೆ ಕಾರಣ ಆಗಿರುವಂಥದ್ದು. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸ್ಥಳೀಯ ವಿಷಯಗಳಿಗೆ ಆದ್ಯತೆಯನ್ನು ಕೊಡದೇನೆ ಕೇವಲ ವೋಟ್ ಚೋರಿ ಒಂದಕ್ಕೆ ಜೋತ್ ಬಿದ್ದಿರುವಂಥದ್ದು. ಮತ್ತು ಈ ಈಗ ಪ್ರಿಯಾಂಕ್ ಅವರು ಲಾಸ್ಟ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದಾಗ ಸೇರಿದ ಕಡಿಮೆ ಜನ ಆದರೂ ಹೆಚ್ಚು ಮಹಿಳೆಯರು ಸೇರ್ಕೊಂಡಿದ್ರು. ಅವ್ರ ಭಾಷಣ ಬಹಳ ಇಂಪ್ರೆಸಿವ್ ಆಗಿತ್ತು ಸರ್. ನೀವೆಲ್ಲ ಎಜುಕೇಷನ್ ಪಡ್ಕೋಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು, ಇವೆಲ್ಲ ಮೇ ಬಿ ನನ್ನ ಪ್ರಕಾರ ಒಬ್ಬ ಮಹಿಳೆಯ ಅತಿ ಹೆಚ್ಚು ಮಹಿಳೆಯರು ಇರೋದ್ರಿಂದಾಗಿ ಅದು ನಾಟತ್ತೆ ಅಂತ ಅನ್ಕೋತೀನಿ. ಬಹುಶಃ ಅವರು ಪ್ರಿಯಾಂಕ ಮತ್ತು RJDಯ ಒಂದು ಘಟಬಂಧನ್ ಇದೆಯಲ್ಲ, ಮಹಾಗಠಬಂಧನ್, ಅವರು ಆರಂಭದಿಂದನೂ ಕೂಡ ಎಲ್ಲ ಒಂದು ಕಡೆ ಜನರನ್ನ ಸೆಳೆಯೋ ನಿಟ್ಟಿನಲ್ಲಿ ಬಹಳಷ್ಟು ಹಿನ್ನಡೆ ಅವ್ರಿಗೆ ಆಯಿತು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಲಾಲೂ ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಕೂಡ ಹೊಂದಾಣಿಕೆ ಇರಲಿಲ್ಲ. ಅವರಾಗಲೇ ಆ ಯಾದವಿ ಕಲಹ ಅನ್ನುವಂಥದ್ದು ಅವ್ರ ಕುಟುಂಬದಲ್ಲೇ ಇತ್ತು. ಮತ್ತು ಈ ಸರ್ತಿ ಚುನಾವಣೆಯಲ್ಲಿ ಡೆಲಿಬ್ರೇಟ್ ಆಗಿ ಕಾಂಗ್ರೆಸ್ ಮತ್ತು RJD ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಚುನಾವಣೆಯ ಪ್ರಚಾರ ಇರ್ಬೋದು, ಚುನಾವಣೆಯ ಮುಖ್ಯವಾಹಿನಿಯಿಂದ ಸಂಪೂರ್ಣವಾಗಿ ದೂರ ಇಟ್ಟಿದ್ರು. ಅದಕ್ಕೆ ಪ್ರಮುಖವಾದಂಥ ಕಾರಣ ಮೋದಿ ಅವರು ಹೋದಾಗೆಲ್ಲ ಈ ಜಂಗಲ್ ರಾಜ್ ಇದ್ದಂತನ ಕಂಪೇರ್ ಮಾಡಕ್ಕೆ ಶುರು ಮಾಡಿದ್ರು. ನೋಡಿ, ಹಿಂದೆ ಲಾಲೂ ಪ್ರಸಾದ್ ಯಾದವ್ ಕಾಲದಲ್ಲಿ ಬಿಹಾರದ ಪರಿಸ್ಥಿತಿ ಹೇಗಿತ್ತು, ಇಲ್ಲಿ ಎಷ್ಟು ಸಮಸ್ಯೆಗಳಿತ್ತು, ಈಗೇನಾಗಿದೆ, ನಿತೀಶ್ ಕುಮಾರ್ ಕಾಲದಲ್ಲಿ, ಈ ಮೈತ್ರಿ ಕಾಲದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಈಗ ಬಿಹಾರ್ ಡೆವಲಪ್ಮೆಂಟ್ ಹಾದಿಯಲ್ಲಿ ಹೋಗ್ತಾ ಇದೆ. ಇದನ್ನ ಪದೇ ಪದೇ ಚರ್ಚೆ ಮಾಡ್ತಾ ಇದ್ರು. ಇದನ್ನ ಕೌಂಟರ್ ಸೈಟ್ ಮಾಡಲಿಲ್ಲ, ಈ ವಿಷಯನ ಚರ್ಚೆಗೆ ಬಿಡ್ಲಿಲ್ಲ RJD ಅವರು. ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಸಂಪೂರ್ಣವಾಗಿ ಒಂದು ಏನಂತಾರೆ ನೇಪಥ್ಯಕ್ಕೆ ಸರಿಸ್ಬಿಟ್ರು. ಇದು ಕೂಡ ಎಲ್ಲ ಇಫೆಕ್ಟ್ ಆಗ್ತದೆ. ಯಾಕಂದ್ರೆ ಬಿಹಾರ್ ಚುನಾವಣೆಯಲ್ಲಿ, ಬಿಹಾರ್ ರಾಜಕಾರಣದಲ್ಲಿ ಲಾಲೂ ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಇಬ್ರು ಬಹಳ ಪ್ರಭಾವಿ ನಾಯಕರು, ಇಬ್ರು ಮಾಸ್ ಲೀಡರ್ಸ್ ಅವರು. ಒಂದು ಕಾಲದಲ್ಲಿ ಲಾಲೂ ಪ್ರಸಾದ್ ಯಾದವ್ ಬಹಳ ಪಾಪ್ಯುಲರ್ ಆದಂಥವ್ರು. ಆದ್ರೆ ಇವತ್ತು ಅವ್ರ ಹೆಸರು ತಗೊಳ್ಳದೇ ಇರುವಂತದ್ದೇ ಅವ್ರಿಗೆ ಇದೆ ಆಯ್ತಾ ಅಂತ, ಇದು ಕೂಡ ಹೊರತ ಬಿದ್ದಿರಬಹುದಾ ಅಂತ. ರೈಟ್. ಯದುಕುಮಾರ್ ಗೌಡ್ರೆ, ಇಮೋಷ್ನಲಿ ಬೇಡ, ಪ್ರಾಕ್ಟಿಕಲ್ ಆಗಿ ಹೇಳೋಣ. ಲಿಟ್ರಸಿ ಇಲ್ಲ, ಅಲ್ಲಿ ಎಜುಕೇಷನ್ ಇಲ್ಲ, ಮಹಿಳೆಯರ ಸಬಲೀಕರಣ ಆಗಿಲ್ಲ, ಗುಂಡಾ ರಾಜ್ಯ ಅನ್ನುವಂಥ ವಾತಾವರಣ, ಬಿಹಾರದವರಾ, UP ಅವರ ಅನ್ನೋ ವಾತಾವರಣ ಪ್ರಾಕ್ಟಿಕಲಿ ಇದೆ. ಅಂಥ ಸಂದರ್ಭದಲ್ಲಿ ಈಗ ನೀವು ದರ್ಶನ್ ಅವರು ಡಕಾಯಿತ ರಾಜ್ಯ ಅಂತ ಹೇಳಿದಾಗ ನಿಮ್ಗದು ಆಕ್ಷೇಪಣೆ ವ್ಯಕ್ತಪಡಿಸ್ತೀರಿ. ಪ್ರಾಕ್ಟಿಕಲಿ ನೋಡಿ, ನೀವು ಅದೇ ಬದಲಾವಣೆ ಆಗಬೇಕಾಗಿರೋದಲ್ಲಿ ಗೌಡ್ರೆ. ಖಂಡಿತವಾಗ್ಲೂ ಮೇಡಮ್, ಏನಂದರೆ ಬದಲಾವಣೆ ಅವಶ್ಯಕತೆ. ಆದರೆ ಒಂದು ರಾಜ್ಯವನ್ನು ನಾವು ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದಾಗ ಒಂದು ರಾಜ್ಯವನ್ನು ಡಕಾಯಿತಿ ರಾಜ್ಯ ಅಂತ ಏನು ಕಾಂಗ್ರೆಸ್ ವಕ್ತಾರರು ಕರೆದ್ರು, ಅದು ಆಕ್ಷೇಪಾರ, ಅದು ಸ್ವಲ್ಪ ಅವರಿಂದೇ ತಗೋಬೇಕಾಗತ್ತೆ ಮಾತನ್ನು. ಯಾಕಂದರೆ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದ ಹಿರಿಮೆ ಗರಿಮೆ ಇರುತ್ತೆ ಮೇಡಮ್. ನಾವು ಭಾರತದಲ್ಲಿ ಇರಬೇಕಾದಾಗ ಪ್ರತಿಯೊಂದು ರಾಜ್ಯವನ್ನು ಗೌರವದಿಂದ ನೋಡಬೇಕಾಗುತ್ತೆ. ಅದರದೇ ಆದಂಥ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ. ಅದನ್ನ ಮೈನಸ್ ಇದೆ ಅಂದ್ಬಿಟ್ಟು ಅದನ್ನ ತುಚ್ಛವಾಗಿ ಕಾಣುವಂಥದ್ದು ಇದಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ, ಇದಿರ್ಬೇಕು. ಯಾಕಂದ್ರೆ ಆ ಬಿಹಾರವನ್ನ ಅತಿ ಸುದೀರ್ಘವಾಗಿ ಆಳಿದಂಥದ್ದು ಕಾಂಗ್ರೆಸ್ಸೇನೆ, 1995ಗಿಂತ ಹಿಂದೆವರೆಗೂ ಕಾಂಗ್ರೆಸ್ನೇ ಆಳಿದಂಥದ್ದು. ಕೊನೆಯ ಅವರ ಮುಖ್ಯಮಂತ್ರಿ ಜಗನ್ನಾಥ್ ಮಿಶ್ರಾ ಅವರು, ಜಗನ್ನಾಥ್ ಮಿಶ್ರಾ ಅವರ ಕಾಲಾವಧಿಯಲ್ಲಿ ಮತ್ತೆ ಇದರಲ್ಲಿ ಅವಾಗ್ಲಿಂದ ಮೇವು ಹಗರಣ ಏನಾಗಿತ್ತು, ಇವತ್ತು ಲಾಲು ಯಾದವ್ ಅವ್ರನ್ನ ಕಾಡ್ತಾ ಇರುವಂತದ್ದೇ ಮೇವು ಹಗರಣ ಆ ಒಂದು ಕಾಲದಲ್ಲಿ ಆಗಿರೋಂಥದ್ದು. ಅಂದ್ರೆ
ಜನರ ಮನಸ್ಸಿನಲ್ಲಿ ಎಷ್ಟು ಅಚ್ಚಳಿಯಾಗಿ ಉಳಿದಿದೆ ಮೇವು ಹಗರಣ. ಅಂದ್ರೆ ಗೋವಿಗೆ ಇದ್ ಮಾಡುವಂತ ಮೇವಿನಲ್ಲೂ ಹಗರಣ ಮಾಡಿ ತನ್ನ ರಾಜ್ಯಭಾರವನ್ನು 15-20 ವರ್ಷಗಳ ಕಾಲ ಮಾಡಿದಂತದಕ್ಕೂ ಅದಕ್ಕೆ ಕಾಂಗ್ರೆಸ್ ಅದಕ್ಕೆ ಸಾಥ್ ಕೊಟ್ಟಿದ್ದಕ್ಕಂತಕ್ಕೂ ಜನರಿದ್ದಿದೆ. ನಾ ಹೇಳ್ತಾ ಇರೋದು ಇವರಲ್ಲೇ ಒಬ್ಬರು ಪ್ರಬುದ್ಧ ನಾಯಕರು DK ಶಿವಕುಮಾರ್ ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಜನಾದೇಶವನ್ನು ನಾವು ಒಪ್ಪುತ್ತೇವೆ ಅಂತಂದ್ರು. ಆ ಪ್ರಬುದ್ಧತೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡಿರೋಂಥ ಕಾಂಗ್ರೆಸ್ ವಕ್ತಾರರಿಗಿಲ್ಲ ಅಂತ ಹೇಳಿದಾಗ ಬಹಳ ಖೇದವಾಗುತ್ತೆ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ಬೇಕಾದಾಗ ಯಾವುದೇ ಜನಾದೇಶ ಬಂದ್ರೆ ಮೇಡಮ್ ಅಲ್ಲಿ ಜನಾದೇಶ ಒಪ್ಕೊಬೇಕಾಗುತ್ತೆ. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ನಾನು ಹೇಳ್ತಾ ಇರೋದು ಯಾಕೆ ಪ್ರಶ್ನೆ ಮಾಡ್ತೀರಾ? ಇವಾಗ ನೀವು ಈ ಒಂದು ಫಾಲ್ಸ್ ನರೇಟಿವ್, ನಾವು ಕನ್ಸ್ಟ್ರಕ್ಟಿವ್ ನರೇಟಿವ್ ಓದಿ ಮೇಡಮ್, ನೀವು ಫಾಲ್ಸ್ ನರೇಟಿವ್ ಓದ್ರಿ. ಫಾಲ್ಸ್ ನರೇಟಿವ್ ಹೋದಾಗ ಕೊನೆಗೆ ನಾವು ಎಲ್ಲ ಹೇಳ್ಬೇಕಾದಾಗ ಜನಾರ್ದನ ಕೊಟ್ಟಂತ ತೀರ್ಪಿಗೆ ತಲೆಬಾಗುತ್ತೇವೆ ಅನ್ನೋದು ಹೇಳುವಂಥದ್ದು ಸಂಪ್ರದಾಯ. ಮತ್ತೆ ಬರುವಂಥದ್ದನ್ನ ಅದೇ ನಿಜ ಅದನ್ನೇ. ಆದ್ರೆ ಆ ಒಂದು ಇದನ್ನ ಪ್ರತಿಯೊಬ್ಬ ಮತದಾರ ಬಂದು ವೋಟ್ ಮಾಡಬೇಕಾದಾಗ ಅದನ್ನ ನೀವು ಧಿಕ್ಕರಿಸ್ತಾ ಇದ್ದೀರಾ, ತಿರಸ್ಕರಿಸ್ತಾ ಇದ್ದೀರಾ ಅಂತದಾಗ ನೀವು ಹೇಳ್ತಾ ಇರುವಂತ ಸಂವಿಧಾನ ಆಗ್ಬೋದು, ಪ್ರಜಾಪ್ರಭುತ್ವ ಆಗ್ಬೋದು, ಅದಕ್ಕೆ ಮಾಡಿದಂತ ಅವಮಾನ. ನಾ ಹೇಳೋದೇನು ಅಂತಂದ್ರೆ, ನಿಮ್ಮ ಒಂದು ನರೇಟಿವ್ ನೀವು ಹೇಳಿದ್ರಲ್ಲ, ನೀವು ಅದಲ್ಲಿ ಜನರ ಮುಂದೆ ಇಟ್ಟಿರ್ತಾರೆ, ನೀವಲ್ಲಿ ಚುನಾವಣೆಗಿಂತ ಒಂದು ದಿನ ಮುಂಚೆ ವೋಟ್ ಅಧಿಕಾರಿ ಯಾತ್ರಾ ಅಂತ ಮಾಡಿ ಇದ್ ಮಾಡಿದ್ರಲ್ಲ, ಜನ ಅದನ್ನ ಸ್ವೀಕರಿಸಬೇಕಾಗಿತ್ತಲ್ವಾ? ಕಳೆದ ಬಾರಿ 71 ಕ್ಷೇತ್ರದಲ್ಲಿ ಸ್ಪರ್ಧಿಸಿದಂತ ಕಾಂಗ್ರೆಸ್ ಸರಿ ಸುಮಾರು 19 ಕ್ಷೇತ್ರದಲ್ಲಿ ಗೆದ್ದಿತ್ತು. ಈ ಸತಿ ಅವ್ರು 61 ಕ್ಷೇತ್ರದಲ್ಲಿ ಗೆದ್ದಿ ನಂಬರ್ ನೋಡ್ತಾ ಇದ್ದೀರಲ್ಲ ಮೇಡಮ್, ಡಬಲ್ ಡಿಜಿಟ್ ಆಗಿಲ್ಲ. ಅಂದ್ರೆ ನೀವು ನಕಾರಾತ್ಮಕವಾಗಿ ನೀವು ಏನೇನು ಪ್ರಚಾರ ಮಾಡ್ತಿರೋ ಅದು ನಿಮಗೆ ಮುಳ್ಳಾಗುತ್ತೆ. ಜನ ಬಯಸುವಂತದ್ದು ಕನ್ಸ್ಟ್ರಕ್ಟಿವ್ ಆಗಿರೋದು ಮಾಡಬೇಕೇ ಹೊರತು ನೀವು ನಕಾರಾತ್ಮಕವಾಗಿ ಮಾಡಿದ್ರೆ ಜನರ ತೀರ್ಪು ಇದಾಗಿರುತ್ತೆ. ಇದನ್ನೇನಾದ್ರೂ ನೀವು ಅಂತಾರೆ ಧಿಕ್ಕರಿಸೋ ಇಲ್ಲ ಇದನ್ನೇನೋ ಮಾಡಕ್ ಹೋದ್ರಂದ್ರೆ ಜನ ನಿಮ್ನ ಹಿಂದೊಂದ್ಸಲ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾಗ ಏನು ಪ್ರಣಾಳಿಕೆ ಆಶ್ವಾಸನೆಗಳನ್ನು ಕೊಟ್ಟಿದ್ದು, ಆಮೇಲೆ ಒಂದ್ಸತಿ ಕೇಳಿದ ಇದೆಲ್ಲ ಎಲೆಕ್ಷನ್ ಜುಮ್ಲಾ ಅಂತ ಹೇಳಿದ್ರು. ಹಾಗಾಗಿ ಬಿಹಾರದ ವಿಚಾರದಲ್ಲಿ ಕೇವಲ ಆಶ್ವಾಸನೆಗಳ ಪ್ರಾಕ್ಟಿಕಲಿ ಬಿಹಾರವನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗೋ ಪ್ರಯತ್ನ ಬಿಜೆಪಿ ಮತ್ತು ಯಾಕಂದ್ರೆ ಇವಾಗಿರುವಂತದ್ದೇ ಆನ್ಗೋಯಿಂಗ್ ಗವರ್ಮೆಂಟ್. ವಾಟ್ ಇಸ್ ದ ಆನ್ಗೋಯಿಂಗ್ ಗವರ್ಮೆಂಟ್ಗೆ ತನ್ನ ಏನಂತಾರೆ ಯೋಜನೆಗಳನ್ನ ಮತ್ತೆ ಇದನ್ನ ಮಾಡಬೇಕಾಗಿರುವಂತದ್ದು ಎಲ್ಲ ಆಗುವಂತದ್ದು ಎಲ್ಲಾನು ಇದ್ದಿದೆ. ಆ ಒಂದು ಇದ್ರಲ್ಲಿ ಇತಿಮಿತಿನಲ್ಲಿ ಏನು ಬಿಹಾರಕ್ಕೆ ಆಗ್ಬೇಕಾಗಿರುವಂತದ್ದು ಇದೆಯೋ ಅದನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಸ್ಕೀಮ್ ಏನಿದೆ ಅದು ಮುಖ್ಯಮಂತ್ರಿಗಳ ರೋಜ್ಗಾರ್ ಯೋಜನೆ, ಅದು ಇಟ್ಸ್ ಸೆಂಟರ್ ನಲ್ಲೂ ಇದೆ. ಸ್ವನಿಧಿ ಯೋಜನೆ ಅಂತ ಬೀದಿ ಬದಿ ವ್ಯಾಪಾರಿಗಳಿಗಾಗ್ಬೋದು ಒಂದ್ಸತಿ ಲೋನ್ ಕೊಟ್ಟಾಗ ಅದನ್ನ ಅವರು ತೀರಿಸಿದಂತಾಗ ಮತ್ತೆ ಅದಕ್ಕೆ ಲೋನ್ ಕೊಡುವಂತದ್ದು 2 ಲಕ್ಷದವರೆಗೂ ಇರುವಂತದ್ದು. ಇಟ್ ಇಸ್ ಅ ಲೋನ್, ಇಟ್ ಇಸ್ ಸೆಲ್ಫ್ ಎಂಪ್ಲಾಯ್. ಇವರು ಗೃಹಲಕ್ಷ್ಮಿದು ಬೇರೆ ಇದ್ ಮಾಡಬೇಕಾದಾಗ ಸಬಲೀಕರಣ ಅಂದಾಗ ಇದನ್ನು ಸಬಲೀಕರಣ ಸೆಲ್ಫ್ ಎಂಪ್ಲಾಯ್ಡ್ ಅಂತ ನಿಮಗೆ ಪ್ರೇರಣೆ ಆಗಿರೋದು ಇಂಥ ಯೋಜನೆಗಳಿಗೆ AAP ಟು ಕಾಂಗ್ರೆಸ್ ಟು ಬಿಜೆಪಿನ ಇಲ್ಲ ಮೇಡಮ್. ಇವ್ರ ಗ್ಯಾರಂಟಿಗಳು ಎಲ್ಲಿ ಮುಗಿಯುತ್ತೆ ಅಲ್ಲ, ಇವ್ರ ಗ್ಯಾರಂಟಿಗಳು ಎಲ್ಲಿ ಮುಗಿಯುತ್ತೆ, ಎಲ್ಲಿ ನಿಂತೋಗ್ಬಿಡುತ್ತೆ. ಮೋದಿ ಗ್ಯಾರಂಟಿ ಅಲ್ಲಿ ಶುರು ಆಗುತ್ತೆ. ಆ ಮೋದಿ ಗ್ಯಾರಂಟಿ ಶುರು ಆಗಿರೋದಕ್ಕೆ ಅತ್ಯಧಿಕ ಅಂದ್ರೆ ಸ್ವತಂತ್ರ ಬಂದ ನಂತರ ಬಿಹಾರದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂತದ್ದು 67%. ಇಟ್ ಇಸ್ ಹೈಯೆಸ್ಟ್. 60% ಆಗಿರ್ಲಿಲ್ಲ, ಇಟ್ ಇಸ್ ಹೈಯೆಸ್ಟ್. ಹಂಗಂದಾಗ ಜನ ಬಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಜನಾದೇಶವನ್ನು ಕೊಟ್ಟಿದ್ದಾರೆ, ಅಧಿಕಾರ ಯಾರಿಗೆ ಬೇಕಂತ ಕೊಟ್ಟಿದ್ದಾರೆ. ಜನ ಪರೀಕ್ಷೆ ಮಾಡ್ತಾರೆ, ಯಾರು ಕೊಟ್ಟಿದ್ದೇವೆ, ಏನ್ ಇದ್ ಮಾಡ್ತೀವಿ ಅಂತ ಅನ್ಬಿಟ್ಟು. ಅದಕ್ಕೆ ನಾನು ಹೇಳುವಂತದ್ದು ಅದಕ್ಕೆ ತಲೆಬಾಗ್ಬೇಕು. ಅದನ್ನ ಧಿಕ್ಕರಿಸಿದ್ರೆ ಜನ ನಿಮ್ಮನ್ನ ಆಗ್ಲೇ ಬಿಹಾರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಧಿಕ್ಕರಿಸಿದ್ದಾರೆ, ಸಿಂಗಲ್ ಡಿಜಿಟ್ ತಗೊಂಡ್ಬಂದಿದ್ದಾರೆ. ಅವಮಾನ ಮಾಡಬೇಡಿ ಜನಾದೇಶಕ್ಕೆ. ರೈಟ್ ದಿನೇಶ್ ಅವರೇ, ಈಗ ಯಾದವ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಒತ್ತನ್ನು ಕೊಡುತ್ತೆ RJD ಅನ್ನೋದ್ರ ನಡುವೆ ತೇಜಸ್ವಿ ಅವರು ಈ ಸತಿ ಬೋಮಿಯಾರ್ ಸಮುದಾಯಕ್ಕೂ ಸೇರಿದ ಹಾಗೆ ಯಾದವ ಸಮುದಾಯದ ಪ್ರಮುಖ ನಾಯಕರಿಗೆ ಟಿಕೆಟನ್ನು ಕೊಟ್ಟು ಆ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಅಲ್ಲಿ ಈ ಜಾತಿವಾರ ನಾವು ನೋಡ್ತಾ ಹೋಗೋದಾದರೆ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡಬೇಕು. ಈ ಮುಸ್ಲಿಂ ಬಾಹುಳ್ಯ ಇದ್ದರೂ ಕೂಡ ಕ್ಷೇತ್ರಗಳಲ್ಲಿ ಇಲ್ಲ, ಎಲ್ಲರಿಗೂ ಪ್ರಾತಿನಿಧ್ಯ ಕೊಟ್ಟು ನಾವೇನೋ ಒಂದು ಛಾಪ್ ಮೂಡಿಸ್ಬೇಕು ಅನ್ನುವಂಥ ಪ್ರಯತ್ನ ಅವ್ಯಾವ ಕೂಡ ವರ್ಕೌಟ್ ಆಗಲೇ ಇಲ್ವಲ್ಲ ಅಂತ. ಈಗ ವೋಟಿಂಗ್ ಪರ್ಸೆಂಟೇಜಲ್ಲಿ ತಗೊಂಡ್ರೆ ಈಗ ಬಿಹಾರದಲ್ಲಿ 67.13% ವೋಟಿಂಗ್ ಆಗಿದೆ. RJDನೇ ಹೈಯೆಸ್ಟ್ ತಗೊಂಡಿರೋದು ವೋಟಿಂಗ್ ಪರ್ಸೆಂಟೇಜಲ್ಲಿ 22.76% ತಗೊಂಡವ್ರೆ. ಇನ್ನು BJP ತಗೊಂಡಿರೋದು 20.9. ಆಮೇಲೆ JDU ತಗೊಂಡಿರೋದು 18.9%. RJD ಅವ್ರ ಪರ್ಸೆಂಟೇಜ್ ತಗೊಂಡಿದ್ದಾರೆ, ಬಟ್ ಒಳ ಜಗಳ ಇದೆ. ಮತ್ತು ಇನ್ನೊಂದು ಏನಂದರೆ ಈಗ ಆಲ್ರೆಡಿ ನೋಡ್ದಂಗೆ ಕೇಂದ್ರ ಸರ್ಕಾರಕ್ಕೆ ನಿತೀಶ್ ಕುಮಾರ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಮತ್ತು ಕೇಂದ್ರ ಸರ್ಕಾರ ಅನುದಾನ ಫ್ಲೋ ಆಗ್ತಾ ಇದೆ ಎಲ್ಲಿಗೆ ಬಿಹಾರಕ್ಕೆ. ಬಟ್ ಅಲ್ಲಿ ಜನಕ್ಕೂ ಗೊತ್ತು ಈಗ ಪ್ರತಿ ದಿವಸ ಒಂದೊಂದು ಬ್ರಿಡ್ಜ್ ಬಿದ್ದೋಯ್ತಲೇ 30. ಆದರೆ ಇಲ್ಲಿ ಬ್ಲೇಮ್ ಮಾಡೋಕ್ಕೆ ಏನೂ ಇಲ್ಲ, ಯಾಕಂದರೆ ಇದೇ RJD JDU ಜೊತೆ ಇರುತ್ತೆ, ಇದೇ BJP JDU ಜೊತೆ. ಇವ್ರನ್ನ ಬ್ಲೇಮ್ ಮಾಡೋಕ್ಕಿಲ್ಲ. ಇಲ್ಲಿ ಏನಾಗಿದೆ ಅಂದರೆ ವೈಫಲ್ಯಗಳನ್ನ ತೋರಿಸೋದಕ್ಕೆ ಇಬ್ರಿಗೂ ಉಳುಕಿದೆ. ಒಂದು
ಈ JDU ಅವರು ಹೇಳಕ್ ಬರಲ್ಲ RJD ಇಂದ ಬ್ರಿಡ್ಜ್ ಬಿದ್ದೋಯ್ತು ಅಂತ. RJD ಅವರು JDU ಇಂದ ಬ್ರಿಡ್ಜ್ ಬಿದ್ದೋಯ್ತು, ಇಬ್ರು ತಿಂದಿರೋದೆ ಅಲ್ಲಿ. ಅರ್ಥ ಆಯ್ತಲ್ಲ, ಇಬ್ರು ಕಳ್ರೆ. ಅರ್ಥ ಆಯ್ತಾ ನಿಮ್ಗೆ? ಅಂಡರ್ಸ್ಟ್ಯಾಂಡಿಂಗ್ ಕಳ್ತಾನ ಅಲ್ಲಿ ನಡೀತಾ ಇರೋದು. ಅದ್ರ ಮಧ್ಯೆ ಸೇರ್ಕೊಂಡಿರೋದು BJP ಅವರು. ಆಮೇಲೆ ಇವ್ರೇನೋ ಹೇಳ್ತಿದ್ರು, ಇವು ಆರೋಗ್ಯ ಇಬ್ರು ಲಾರ್ಜೆಸ್ಟ್ ಸ್ಟೇಟ್ 19 ತಕೊಂಡ್ರೆ ಅದರಲ್ಲಿ 18ನೇ ಸ್ಥಾನದಲ್ಲಿದೆ ಆರೋಗ್ಯ, ಯಾವುದು ಬಿಹಾರ. ಇನ್ನು ಶಿಕ್ಷಣಕ್ಕೆ ತಗೊಂಡ್ರೆ ಕೇವಲ 14% ಅಷ್ಟೇ ಜನ SLC ಪಾಸ್ ಮಾಡಿರೋದು. ಅರ್ಥ ಆಯ್ತಲ್ಲ. ಮತ್ತೆ ನೀವು ಇವತ್ತು ಸೆಂಟ್ರಲ್ ಜೈಲ್ಗಳವಲ್ಲ ಇಡೀ ದೇಶದಲ್ಲಿ, ಆ ಸೆಂಟ್ರಲ್ ಜೈಲ್ಗಳು ತಗೊಂಡ್ರೆ ಏನು ಅನ್ಎಜುಕೇಟೆಡ್ಸ್ ಇದ್ದಾರೆ ಅವ್ರದ್ದೇ 34% ಕ್ರೈಮ್ ರೇಟ್ ಇರೋದು. ಬಿಲೋ 10th ಪಾಸ್ ಆಗಿರೋರು 24% ಕ್ರೈಮ್ ರೇಟ್ ಇದೆ. ಅಬೋ ಡಿಗ್ರಿ ಮಾಸ್ಟರ್ ಡಿಗ್ರಿ ಅವರು 1.6% ಇದೆ. 0.6% ಟೆಕ್ನಿಕಲ್ ಎಜುಕೇಷನ್ ಅವರವ್ರೆ. ಅಂದರೆ ಇವತ್ತು ಕ್ರೈಮ್ ರೇಟ್ ಯಾತಕ್ಕೆ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಎಲ್ಲ ಪಕ್ಷಗಳು ಸತ್ತೋಗಿದ್ದಾವೆ. ನಾವು ಅಷ್ಟೇ ಏನೋ ಆಮ್ ಆದ್ಮಿ ಪಕ್ಷ ಎಜುಕೇಷನ್ಗೆ ಯಾಕೆ ಇಂಪ್ಲಿಮೆಂಟ್ ಕೊಡ್ತಾ ಇದ್ದೀವಿ ಅಂದರೆ ಕ್ರೈಮ್ ರೇಟ್ ಕಡಿಮೆ ಆಗಬೇಕು ಅನ್ನೋದಕ್ಕೋಸ್ಕರ. ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ಬಿಹಾರ ಕೇವಲ ಏನೋ ರೀಲ್ಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇಲ್ಲ, ಇವತ್ತು ಆನ್ಲೈನ್ ಥೆಫ್ಟ್ ಕೂಡ ಮಾಡ್ತಾವ್ರೆ. ಈಗ ಮೊನ್ನೆ ಯಾರು ನಮ್ಮ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಿದಾಗ ಒಂದು ಹಳ್ಳಿನೇ ಫುಲ್ಲು ಅದು ಪೂರ್ತಿ 150 ಜನ ಒಂದು ಹಳ್ಳಿ ಪೂರ್ತಿ ಅದೇ ಕೆಲಸ ಅಂತ. ಅಂದರೆ ಇವರು ಲಾಸ್ಟ್ 20 ವರ್ಷದಲ್ಲಿ ಈ ಸೈಬರ್ ಫ್ರಾಡ್ನು ಕೂಡ ಏನು ಎಂಪ್ಲಾಯ್ಮೆಂಟಿಗೆ ಸೇರಿಸ್ಬಿಟ್ರಾ BJP ಅವರು ಅಂತ ನನ್ನ ಕ್ವಶನ್. ಮತ್ತು ಇನ್ನೊಂದು ನೋಡಿ, ಈ ಏನು ಮೊನ್ನೆ 8.5 ಲಕ್ಷ ಅಕೌಂಟ್ಗಳು ಓಪನ್ ಮಾಡವ್ರೆ. ಎಲ್ಲಿ? ಉತ್ತರ ಪ್ರದೇಶ, ಬಿಹಾರ, ಉತ್ತರಾಖಂಡು, ಡೆಲ್ಲಿ, ಹರಿಯಾಣ, ಇಷ್ಟು ಸ್ಟೇಟಲ್ಲಿ ಬರೀ 700 ಬ್ಯಾಂಕಲ್ಲಿ. ಅದು ಫೇಕ್ KYCಗಳನ್ನೇ ಕೊಟ್ಟಿಲ್ಲ. ಇಷ್ಟೆಲ್ಲ ಮಾಡಿದ್ರು ಅವ್ರು ಯಾರನ್ನೂ ಅರೆಸ್ಟ್ ಮಾಡಲ್ಲ. ಅಂದ್ರೆ ಇದ್ರ ಕಾಣದ ಅಂದ್ರೆ ಅದು ಒಂದು ಎಜುಕೇಶನ್ ಏನು ಎಂಪ್ಲಾಯ್ಮೆಂಟ್ ಅಂತ ಮೋದಿ ಅವ್ರು ಕೊಟ್ಟಿದಾರ. ಸೈಬರ್ ಫ್ರಾಡ್ ಮಾಡೋದು 22,000 ಕೋಟಿ ಫ್ರಾಡ್ ಮಾಡ್ತಾರೆ. ಬೆಂಗಳೂರು ಒಂದಕ್ಕೆ 1,200 ಕೋಟಿ ಫ್ರಾಡ್ ಮಾಡವ್ರೆ. ಅಂದ್ರೆ ಇದನ್ನ ಹೇಳಿದ್ರು ತಪ್ಪು ಇವ್ರಿಗೆ. ಹಂಗಾರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾವ್ರೆ, ಪ್ರಧಾನ ಮಂತ್ರಿ ಏನ್ ಮಾಡ್ತಾವ್ರೆ, ಇವೆಲ್ಲ ನಾವು ನೋಡಿದಾಗ ಟೋಟಲ್ ಇವೆಲ್ಲ ಹೆಲ್ತ್ ಎಜುಕೇಶನ್ ಇದು ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಸೆಕ್ಟರ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ನಾಗೇಂದ್ರ ಅವರೇ, ಆಗಲೇ ಹನುಮೇಶ್ ಸರ್ ಹೇಳ್ದಂಗೆ ಈ ಬಿಹಾರದ ಎಲೆಕ್ಷನ್ ರಿಸಲ್ಟ್ಸ್ ದೇಶಕ್ಕೆ ಮಾದರಿ ಆಗ್ಬಿಟ್ಟಿದೆ. ಆದರೆ ಏನಪ್ಪ ಇದು ಈ ಥರ ರಿಸಲ್ಟ್ಸ್ ಬಂತು ಅಂತ ಹೇಳಿ ಕರ್ನಾಟಕದ ರಾಜ್ಯ ರಾಜಕೀಯದ ಮೇಲೆ ಏನಾದರೂ ಬಹುದೊಡ್ಡ ಪರಿಣಾಮ ಬೀರಬಹುದಾ? ಯಾಕಂದರೆ ಈ ಎಲೆಕ್ಷನ್ ರಿಸಲ್ಟ್ಸ್ ನೋಡಿಕೊಂಡು ಕಾಂಗ್ರೆಸ್ನಲ್ಲಿ ಏನೋ ವಿಪ್ಲವಗಳು, ಬದಲಾವಣೆಗಳು ಈ ಥರದ್ದೇನೋ ಟಾಕ್ಸ್ ಬಂದಿತ್ತಪ್ಪ. ಅಲ್ಲ, ಇದು 100% ಸತ್ಯ. ಇದು ಸತ್ಯದ ಮಾತಿದು. ಇವತ್ತೇನು ಬಿಹಾರ್ ಎಲೆಕ್ಷನ್ ನಡೆದಿದೆ ಅದು ಮುಂದಿನ ಕರ್ನಾಟಕದಲ್ಲಿ ಅದೇ ನಡೆಯುವಂಥ ದಿಕ್ಸೂಚನೆ, ಬಿಹಾರ್ ದಿಕ್ಸೂಚನೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗೋಂಥದ್ದು. ಇವತ್ತು ನೀವು ನೋಡ್ತಾ ಇರೋದು ಓಟ್ ಚೋರಿ ಅಂತ ಹೇಳ್ತಾರೆ. ಇದೇ DK ಶಿವಕುಮಾರ್ ಅವರು ಎಲೆಕ್ಷನ್ ಬಿಫೋರ್ ಹೇಳಿದ್ರು 136 ಸೀಟ್ ಬರುತ್ತೆ ನಮ್ಮ ರಾಜ್ಯದಲ್ಲಿ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದರು. 136 ಬರುತ್ತೆ. ಅದೇ ರೀತಿ ಬಂತು. ಅವಾಗ ಓಟ್ ಚೋರಿ ಆಗಿರಲಿಲ್ವಾ? ಇದು ರಾಹುಲ್ ಗಾಂಧಿ ಅವ್ರು ಕೇಳಬಾರ್ದಾ? ಇವತ್ತೇನು ಇಲ್ಲಿ ಕಾಂಗ್ರೆಸ್ ಅವರು ಮತ್ತು CM ಮಾತಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಅವರು ಓಟ್ ಚೋರಿ ಅಂತ, ನಿಮ್ಮ ಪಕ್ಷದ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕುತ್ಕೊಂಡು 136 ಸೀಟ್ ನಾವು ಬರ್ತದೆ, ನೀವು ಬೇಕಾದ್ರೆ ನೋಡಿ ಚಾಲೆಂಜ್, ನನ್ನ ಮಾತು ಚಾಲೆಂಜ್ ಮಾಡಿದ್ರಲ್ಲ, ಅದೇ ರೀತಿ ಬಂತ ಓಟ್ ಚೋರಿನ ತಾನೇ ನಡೆದಿರೋದು. ಇದು ರಾಜ್ಯದ ಪ್ರಶ್ನೆ. ಅದೇ ರೀತಿ ಬಿಹಾರ್ ಎಲೆಕ್ಷನ್ಗೆ 3 ದಿವಸ ರಜೆ ಕೊಟ್ಟರು. ಇಲ್ಲಿಂದ ಟ್ರಾವೆಲಿಂಗ್ ಮಾಡಿದ್ರಲ್ಲ, ಇವ್ರು ಕ್ಯಾಂಪೇನಿಂಗ್ ಸ್ಟಾರ್ ಆಗಿ ಹೋಗಿದ್ರಲ್ಲ, ಅಲ್ಲಿ ಪಕ್ಕದಲ್ಲಿ ನಿಂತಾರೆ ಗಮನಿಸ್ತಾನೆ ಇಲ್ಲ DK ಶಿವಕುಮಾರ್ ಯಾರಂತಾನೆ ಗೊತ್ತಿಲ್ಲ. ಸಾಮಾನ್ಯ ಪ್ರಜೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ಸಾಕಷ್ಟು ನೋಡಿದ್ದೀನಿ. ಎಲ್ಲೋ ಒಂದು ಕಡೆ ಅಮಾಯಕರ ಥರ ಕೈ ಕಟ್ಕೊಂಡು ನಿಂತು ನನಗೆ ಅಯ್ಯೋ ಅನಿಸ್ತು. ನಮ್ಮ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಅಸಹಾಯಕರಾಗಿ ಒಬ್ರು ಯಾರೋ ಪರಿಚಯನೇ ಇದ್ದಂಗೆ ಕೈ ಕಟ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡು ನಿಗ್ರಿ ನೋಡ್ತಾ ಇದ್ದು ನೋಡಿ ನಮ್ಗೊಂಥರ ಅಸಹ್ಯ ಅನಿಸ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ, ಉಪಮುಖ್ಯಮಂತ್ರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ. ಈ ರೀತಿಯಾಗಿ ಇವತ್ತು ಭಾರಿ ಟೀಕೆಗಳು ಏನು JDS ಪಕ್ಷದ ಮೇಲೆ 18 ತಂದಿದ್ದಾರೆ, ನೆಕ್ಸ್ಟ್ ಇನ್ನು 18 ಸೀಟ್ ತಂದುಬಿಡ್ತೀರಿ ಅಂತ. ಇವತ್ತು ನೀವು 19 ಸೀಟಲ್ಲಿದ್ರಿ ಬಿಹಾರಲ್ಲಿ, ಇವತ್ತು 5 ಸೀಟಿಗೆ ಬಂದಿದ್ರಿ. ಇನ್ನೊಂದು ಪಕ್ಷನಾಗಲಿ, ಪ್ರಾದೇಶಿಕ ಪಕ್ಷನಾಗಲಿ, ರಾಷ್ಟ್ರೀಯ ಪಕ್ಷ ತುಚ್ಛ ಮಾತಾಡೋದು ಬಿಡಿ. ಆಮೇಲೆ ಯಾರಾದರೂ ಅಭಿವೃದ್ಧಿ ಮಾಡೋದ್ ಬಗ್ಗೆ ಏನೋ ಮಾತಾಡಿದ್ರೆ ಎಳಸು ಅವ್ರಿಗಿನ್ನ ಈ ರೀತಿ ಮಾತುಗಳಿದೇವಲ್ಲ, ಇವೆಲ್ಲ ಪ್ರಬುದ್ಧತೆ ಅನ್ಸಲ್ಲ. ಇವೆಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಬಾರ್ದು ಇವ್ರಿಗೆ. ಈಗ ಟಾರ್ಗೆಟ್ ಕೊಟ್ಟಿದ್ರಲ್ಲ ನವೆಂಬರಲ್ಲಿ ನಾವು ಪಾರ್ಟ್ ರೋಡ್ಸ್ ಮುಸ್ತೀವಿ ಅಂತ, ಅದ್ರ ಬಗ್ಗೆ ಮಾತಾಡಬಾರ್ದು ಇವ್ರಿಗೆ. ಈ GBA ಅಂತ ಮಾಡ್ಬಿಟ್ಟು ಕಸ ಮತ್ತೆ ಫುಟ್ಪಾತ್ಗಳು, ರೋಡ್ಗಳು ಡೆವಲಪ್ಮೆಂಟ್ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು ಇವ್ರಿಗೆ. ಇವತ್ತು ಟರ್ಮಿನಲ್ ಮಾಡಕ್ ಹೋಗ್ತಾ ಇದ್ರೆ, ಹೆಬ್ಬಾಳದಿಂದ ಸಿಲ್ಬೋರ್ಡ್ವರೆಗೂ ಮಾಡಕ್ ಹೋಗ್ತಾ ಇದ್ರೆ, ಅರೆ ಭದ್ರಾ ಮೇಲ್ದಂಡೆ ಏನಾಯ್ತು, ಆಮೇಲೆ ಏನು ಎತ್ತಿನಹೊಳೆ ಏನಾಯ್ತು, ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಇವತ್ತು ಮೇಕೆದಾಟು ಇಟ್ಕೊಂಡಿದ್ರೆ, ಮೇಕೆದಾಟೆ ನಾನು ಇವ್ರು ಹೋಗಿ ಆರ್ಡರ್ ಮಾಡ್ಕೊಂಡ್ ಬಂದಿದ್ರ, ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿರೋದನ್ನ ತಗೊಂಡಿರೋದಷ್ಟೇ. DK ಶಿವಕುಮಾರ್ ಏನಾದ್ರು ಮನವೊಲಿಸಿ ಸ್ಟಾಲಿನ್ ಅವ್ರ ಹತ್ರ ಹೋಗಿ
ಮನವೊಲಿಸಿ ಅವ್ರ ಮುಖಾಂತರ ಏನಾದರೂ ತಂದಿದ್ದಿದ್ರೆ ಅದನ್ನ ಒಪ್ಕೊಂಬೋದಾಯ್ತು, ನಾವು ಸ್ವಾಗತ ಮಾಡೋದಾಯ್ತು. ಇದನ್ನ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ತೀರ್ಪು, ಅದನ್ನ ನಾನು ಮಾಡಿದೆ ಅಂತ ಅದನ್ನ ಒಂದು ವಿಜೃಂಭಣೆಯಿಂದ ಹೇಳ್ಕೊಂತ ಇದ್ದಾರೆ. ಇದು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಇವರು ಬರೀ ನಾಮಕರಣಗಳಿಗೆ, ಕುರ್ಚಿಗಳಿಗೆ, ಮತ್ತೆ ಇಲ್ಲಿ ಒಂದು ಸಮುದಾಯಗಳು ಮತ್ತೆ ಜಾತಿವಾರಗಳು ಮತ್ತೆ ಧರ್ಮಗಳು ಮತ್ತೆ ಬೆಂಕಿ ಹಚ್ಚ ಸರ್ಕಾರ. ಈ ಒಂದು ಕಾರಣಕ್ಕೆ 2 ವರ್ಷದ ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಬಿಹಾರಲ್ಲಿ ಕೂಡ ಇದೇ ಪರಿಸ್ಥಿತಿ ಬಂದ್ಬಿಡುತ್ತೆ, ಮತ್ತೆ ಎಲ್ಲಿ ಜಂಗಲ್ ರಾಜ್ಯ ಆಗ್ಬಿಡುತ್ತೆ ಅಂತೇಳಿ 5 ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ಈಗಲಾದ ಎಚ್ಚೆತ್ಕೊಂಡು ಇಲ್ಲಿರೋಂಥ ಸರ್ಕಾರನ ಉಳಿಸ್ಕೊಬೇಕು, ತೆಲಂಗಾಣದಲ್ಲಿರೋ ಆಡಳಿತ ಸರ್ಕಾರ ಉಳಿಸ್ಕೊಬೇಕು, ಮತ್ತೆ ಏನೋ ಒಂದು ಹಿಮಾಚಲ ಪ್ರದೇಶದ ಸರ್ಕಾರ ಉಳಿಸೋಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತೀವಿ ಮೇಡಮ್. ಡನ್ ಗಾಟ್ ಇಟ್. ದರ್ಶನ್ ಅವರು ನೀವು ಹೇಳಬೇಕು, ಓಟ್ ಚೋರಿ ಅಭಿಯಾನವನ್ನು ನಿರಂತರವಾಗಿ ಮಾಡ್ಕೊ ಬಂದಿದ್ರಿ. ಈ ರಿಸಲ್ಟ್ಸ್ ನೋಡ ಮೇಲೆ ಬೇಡಪ್ಪ ಇದೆಲ್ಲ ಬೇಡ ಅಂತ ಏನಾದ್ರು ಸ್ಟಾಪ್ ಮಾಡಿಬಿಡ್ತಾರೆ, ಕಂಟಿನ್ಯೂ ಮಾಡ್ತೀರಾ ಓಟ್ ಚೋರಿ? ಒಂದು. ಎರಡನೇದು, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ 90 ಚುನಾವಣೆಗಳನ್ನು ಸೋತ ನಂತರ ಏನೋ ವ್ಯತ್ಯಾಸ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಕಾಂಗ್ರೆಸ್ ಚಿಂತನೆಗಳನ್ನು ನಡೆಸುತ್ತೆ? ಮೇಡಮ್, ಓಟ್ ಚೋರಿ ವಿರುದ್ಧದ ಅಭಿಯಾನ, ನಾವು ಸಂವಿಧಾನವನ್ನು ಉಳಿಸ್ಬೇಕು ಅಂತ ಇಟ್ಕೊಂಡಿರ್ತಕ್ಕಂಥ ಅಭಿಯಾನ, ಇದನ್ನು ಖಂಡಿತವಾಗ್ಲೂ ಮುಂದುವರಿಸ್ತೀವಿ. ಒಂದು, ಇದೇ BJP 2 ಸೀಟೆಲ್ಲ ಗೆಲ್ಲಬೇಕಾದ್ರೆ ಅವತ್ತು ಅದ್ವಾನಿ ಮತ್ತು ವಾಜಪೇಯಿ ಅವರು ಇದ್ರಲ್ಲ, 2 ಸೀಟ್ ಗೆಲ್ತಿದ್ವಿ ಅಂತ ಅವ್ರನ್ನೇನಾದ್ರು ಬದಲಾಯಿಸಿದ್ರ? ಯಾವಾಗ ನೋಡಿ, 1984 ಅಲ್ಲ, ಪಕ್ಷ ಆರಂಭ ಆಗಿದೆ ಅವಾಗ. 1984 BJP ಆರಂಭ ಆಗಿದ್ದು. ಯಾವುದಕ್ಕೆ ಆದ್ರೂ ಕಾಂಗ್ರೆಸ್ನ ಇತಿಹಾಸ ಏನು, ಬಿಜೆಪಿ ಸ್ಟಾರ್ಟ್ ಆದಾಗ ಆಗೋ ಪ್ಲಸ್ ಮೈನಸ್ ಡಿಫರೆನ್ಸ್ ನಾವು ಆನೆ ಜೊತೆ ಫೈಟ್ ಮಾಡಬೇಕು, ಹುಲಿ ಜೊತೆ ಹಂಗಲ್ಲ. ಒಂದು ನಿಮಿಷ. ಲಾಸ್ಟ್ ಟೈಮ್ ನಾವು 44 ಸೀಟ್ ಗೆದ್ದಿದ್ವಿ ಮೇಡಮ್, ಇವತ್ತು ನಾವು 100ಕ್ಕೆ ಬಂದುಬಿಟ್ಟಿದ್ದೀವಿ. ನಮ್ಮ ಇಂಡಿಯಾ ಮಿತ್ರಕೂಟ ಇವತ್ತು 240 ನಾವು ಪಡ್ಕೊಂಡಿದ್ದೀವಿ. ಇದೇ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ತೆಲಂಗಾಣ ಗೆದ್ದಿದ್ದೀವಿ, ಕರ್ನಾಟಕನೂ ಗೆದ್ದಿದ್ದೀವಿ, ಹಿಮಾಚಲ ಪ್ರದೇಶನೂ ಗೆದ್ದಿದ್ದೀವಿ, ಜಾರ್ಖಂಡು ಗೆದ್ದಿದ್ದೀವಿ. ಸೊ ಗೆದ್ದಿರೋದನ್ನ ನಾವು ಮರೆಮಾಚುವಂಥದ್ದಲ್ಲ. ಇವತ್ತು ಕೇರಳದಲ್ಲಿ BJP ಆಳ್ವಿಕೆನ, ಆಂಧ್ರದಲ್ಲಿ BJPನ, ತೆಲಂಗಾಣದಲ್ಲಿ BJPನ, ಕರ್ನಾಟಕದಲ್ಲಿ BJPನ, ಪಶ್ಚಿಮ ಬಂಗಾಳದಲ್ಲಿ, ಜಾರ್ಖಂಡಲ್ಲಿ, ಪಂಜಾಬಲ್ಲಿ ಏನೋ ಸುಮ್ಮನೆ ಹೇಳ್ಕೊಳ್ಳುವಂಥದ್ದು. ಇರೋದೆಲ್ಲ ಯಾವುದು IT ED CBI ಬಳಸ್ಕೊಂಡಿರುವಂಥದ್ದು. BJP ವಕ್ತಾರರು ನನ್ನ ಒಂದು ಪ್ರಶ್ನೆ ಕೇಳಿದ್ದಾರೆ, ಪ್ರಬುದ್ಧತೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮೇಡಮ್, ನಾನು ಹೇಳಿದ್ದು ಬಿಹಾರ ರಾಜ್ಯದಲ್ಲಿ ಡಕಾಯಿತಿಗಳು ನಡೀತಾ ಇತ್ತು, ಅದೇ ರೀತಿ ಡಕಾಯಿತಿ ಇದೆ ಅಂತ ಹೇಳ್ಬಿಟ್ಟು. ನಾನು ಶೋಭಾ ಕರಂದ್ಲಾಜೆ ಅವರಷ್ಟು ಅಪ್ರಬುದ್ಧ ಅಲ್ಲವೇ ಅಲ್ಲ. ರಾಮೇಶ್ವರ ಕೆಫೆ ಆದಾಗ ಇಡೀ ತಮಿಳುನಾಡರೆಲ್ಲ ಯಾರು ಬಾಂಬ್ ಹಾಕೋರು ಅಂತ ಹೇಳಿದ್ರು, ಆ ಥರದವನಲ್ಲ. ಮತ್ತೆ ಮೇಡಮ್, ಇವತ್ತು ಬಿಹಾರದ ಬಗ್ಗೆ ಏನು ಇಂದ್ರ ಚಂದ್ರ ತಾರೆಯರೆಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಇವತ್ತು GSTನಲ್ಲಿ ಬಿಹಾರ ಎಷ್ಟನೇ ಸ್ಥಾನದಲ್ಲಿದೆ ಮೇಡಮ್? ಕರ್ನಾಟಕ 2ನೇ ಸ್ಥಾನದಲ್ಲಿದೆ. GDPನಲ್ಲಿ ಕರ್ನಾಟಕ 1ನೇ ಸ್ಥಾನದಲ್ಲಿದೆ. ತಲಾ ಆದಾಯದಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 1ನೇ ಸ್ಥಾನದಲ್ಲಿದೆ. ಇನ್ವೆಸ್ಟ್ಮೆಂಟಲ್ಲಿ ಇಡೀ ದೇಶಕ್ಕೆ ಕರ್ನಾಟಕ 1ನೇ ಸ್ಥಾನದಲ್ಲಿದೆ. ಶಿಕ್ಷಣದಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಕೇರಳ 1ನೇ ಸ್ಥಾನದಲ್ಲಿದೆ. ಹಾಗಾಗಿ ನೀವು ಅನಾವಶ್ಯಕ ಅದನ್ನೇನಾದರೂ ಒಂದು ಬೃಂದಾವನ ಥರ ತೋರಿಸೋದಕ್ಕೆ ಹೋದ್ರೆ ಅದು ನನ್ನ ಪಾಲಿಗೆ ಕೆಂಗೇರಿ ಮೋರಿನೇ. ರೈಟ್ ಸರ್, ನಮಗೆ ದೇಶಕ್ಕೊಂದು ಪ್ರಬಲ ಪ್ರತಿಪಕ್ಷ ಬೇಕು. ಈ ನಿಟ್ಟಿನಲ್ಲಿ ಈ ಕರೆಕ್ಷನ್ಸ್ ಕಾಂಗ್ರೆಸ್ನಲ್ಲಿ ಆಗಲೇಬೇಕು. ಏನು ಖಂಡಿತವಾಗಿ ನೋಡಿ, ಕಾಂಗ್ರೆಸ್ಗೆ ಇರುವಂಥ ಇತಿಹಾಸ, ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನಿದೆ ಅಲ್ಲ, ನಾವು ಏನೋ ರಾಜಕೀಯವಾಗಿ ಏನೇ ಮಾತಾಡ್ಬೋದು, ಈಗ ಪ್ರತಿಪಕ್ಷವಾಗಿ ಏನೇ ಟೀಕೆ ಮಾಡ್ಬೋದು ಕಾಂಗ್ರೆಸ್ನ. ಇವತ್ತು ಕಾಂಗ್ರೆಸ್ಸಿನ ಗತವೈಭವ ಏನಿದೆ, ಗತ ಇತಿಹಾಸ ಏನಿದೆ, ಈಗಿನ ನಾಯಕರೇ ಮರೆತು ಬಿಟ್ಟಿದ್ದಾರೆ. ಅದೇ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಕಾಂಗ್ರೆಸ್ಸು ಎಷ್ಟು ದೊಡ್ಡ ತ್ಯಾಗವನ್ನು ಮಾಡಿದೆ ನೋಡಿ. ಇವತ್ತು ಸ್ಟೇಟ್ಗಳನ್ನು ಡಿವೈಡ್ ಮಾಡುವಂಥ ನಿರ್ಧಾರದಿಂದ BJP ಸಂಪೂರ್ಣ ಹಿಂದೆ ಸರಿದಿದೆ. ವಿ ಆರ್ ಅಗೇನೆಸ್ಟ್ ಬೈಫರ್ಕೇಷನ್ ಆಫ್ ಸ್ಟೇಟ್ಸ್ ಅಂತ. ಆದರೆ ಸೋಲ್ತೀವಿ ಅಂತ ಗೊತ್ತಿದ್ರು ಆಂಧ್ರ ಪ್ರದೇಶವನ್ನು ಕಾಂಗ್ರೆಸ್ ಡಿವೈಡ್ ಮಾಡ್ತು. ನಮಗೆ ಮುಂದೆ ಅಪಾಯ ಇದೆ ಅಂತ ಗೊತ್ತಿದ್ರು ಶ್ರೀಲಂಕಾಗೆ ಪೀಸ್ ಕೀಪಿಂಗ್ ಫೋರ್ಸ್ನ ರಾಜೀವ್ ಗಾಂಧಿ ಕಳಿಸಿದರು. ಅಮೃತ್ಸರದಲ್ಲಿ ಗೋಲ್ಡನ್ ಟೆಂಪಲಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆಯುತ್ತೆ ಅಂದಾಗ ಇಂದಿರಾ ಗಾಂಧಿ ಕಳಿಸಿದ್ರು, ಅವರು ತಮ್ಮ ಪ್ರಾಣವನ್ನು ಕೊಟ್ಟರು. ಆದರೆ ಅವತ್ತಿನ ಕಾಂಗ್ರೆಸ್ಗಿದ್ದಂಥ ಬದ್ಧತೆ ಇವತ್ತಿನ ಕಾಂಗ್ರೆಸ್ ನಾಯಕರಲ್ಲಿ ಇಲ್ಲ. ಕಾಂಗ್ರೆಸ್ ಸಂಪೂರ್ಣವಾಗಿ ಒಂದು ಅಧಪತನದ ಹಾದಿಯಲ್ಲಿ ಹೋಗ್ತಾ ಇದೆ. ಬೌದ್ಧಿಕವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಇವತ್ತಿನ ಒಂದು ಸಮಸ್ಯೆ ಆಗಿರುವಂಥದ್ದು ದೇಶದ ನೈಜ ಸಮಸ್ಯೆಗಳನ್ನು ಜನರ ಮುಂದೆ ಇಡೋದಕ್ಕೆ ಅದು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ನೋಡಿ, ಫಾಲ್ಸ್ ನೆರೇಟಿವ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ. ಅದು ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ನೀವು ಉದಾಹರಣೆಗೆ ಈ ನಮ್ಮ ಮೋದಿ ಅವರು ಬಂದ ಮೇಲೆ ಸಂವಿಧಾನಕ್ಕೆ ಅಪಾಯ ಇದೆ, ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಅಂದರು. ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಿ ಆಗಿದ್ರಲ್ಲ, ಆವಾಗ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂವಿಧಾನಕ್ಕೆ ಅಧಿಕಾರ ಇತ್ತು? ಅದೇ ನಮ್ಮ ಮನಮೋಹನ್ ಸಿಂಗ್ ತೆಗೆದುಕೊಂಡಂಥ ನಿರ್ಧಾರವನ್ನು ದೆಹಲಿ ಪ್ರೆಸ್ ಕ್ಲಬ್ಬಿಗೆ ಬಂದು ಹರಿದಾಕ್ತಾರೆ ಯಾರು? ರಾಹುಲ್ ಗಾಂಧಿ ಅವರು.
ಸೋನಿಯಾ ಗಾಂಧಿ ಹೋದಲ್ಲೆಲ್ಲ ಕೈ ಕಟ್ಕೊಂಡು ನಿಲ್ತಾರೆ ಮನಮೋಹನ್ ಸಿಂಗ್ ಈ ದೇಶದ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದಂಥವ್ರು. ಅವ್ರು ಯಾವ ಹುದ್ದೆಯಲ್ಲಿದ್ದರು? ಅವಾಗ ಸಂವಿಧಾನಕ್ಕೆ ಅಪಾಯ ಇರಲಿಲ್ವಾ? ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇರಲಿಲ್ವಾ? ಅದನ್ನ ಕಾಂಗ್ರೆಸ್ನವ್ರು ಮಾತಾಡಲಿಲ್ಲ. ಆ ಫಾಲ್ಸ್ ನರೇಟಿವ್ ಈ ಕಾಂಗ್ರೆಸ್ನ ಈ ರೀತಿಯ ಒಂದು ಫಾಲ್ಸ್ ನರೇಟಿವ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದಾರಲ್ಲ. ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವ್ರಿಗೆ ಒಂದು ಪ್ರಬಲವಾದಂಥ ಸ್ಥಾನದಲ್ಲಿ ಇದ್ದಿದ್ರೆ ಇವತ್ತು ಕಾಂಗ್ರೆಸ್ಗೆ ಈ ಸ್ಥಿತಿ ಬರ್ತಿರಲ್ಲ. ಇವತ್ತು ಮೋದಿ ಅವರು ಯಾವ ರೀತಿ ದೃಢ ನಿರ್ಧಾರ ತೆಗೆದುಕೊಳ್ತಾರೋ, ಒಬ್ಬ ಪ್ರಧಾನಿಯಾಗಿ ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶಕ್ಕೆ ಕೊಡುವಂತ ಮರ್ಯಾದೆ ಇರಬಹುದು, ತೆಗೆದುಕೊಳ್ಳುವಂತ ನಿರ್ಧಾರ ಮನಮೋಹನ್ ಸಿಂಗ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ? ಎಲ್ಲಿಗೆ ಈ ಕಾಂಗ್ರೆಸ್ಸಿನ ಈ ರೀತಿಯ ಫಾಲ್ಸ್ ನರೇಟಿವ್ ಕ್ರಿಯೇಟ್ ಮಾಡ್ತಾ ಮೋದಿ ಜಪ ಮಾಡ್ಕೊಂಡು ಒಬಾಮಾ ಬಂದ್ಬಿಟ್ಟು ನೋಡಿ ಈ ಮನಮೋಹನ್ ಸಿಂಗ್ ಅವರು ಬುದ್ಧಿವಂತರಿರ್ಬೋದು, ಓದಿರ್ಬೋದು, ಅವರು ಎಕನಾಮಿಕ್ ಎಕ್ಸ್ಪರ್ಟ್ ಇರ್ಬೋದು, ಆದ್ರೆ ಒಬ್ಬ ದೃಢ ನಾಯಕತ್ವ ಇರುವಂತ ಗುಣ ಅವ್ರಿಗೆ ಇರ್ಲಿಲ್ಲ. ಅವರೇ ಕೊನೆಯಲ್ಲಿ ಹೇಳ್ತಾರೆ ಮನಮೋಹನ್ ಸಿಂಗ್ ಅವರು ತಮ್ಮ ಜೀವಿತದ ಕೊನೆಯ ಕಾಲದಲ್ಲಿ ಒಂದು ಮಾತು ಹೇಳ್ತಾರೆ, ಈ ದೇಶ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನನ್ನನ್ನು ಸರಿಯಾಗಿ ಅರ್ಥೈಸಿಕೊಳ್ಳುತ್ತೆ ಅಂತ. ಅದರ ಅರ್ಥ ಏನಂದ್ರೆ ಮನಮೋಹನ್ ಸಿಂಗ್ ಅವರು ವೈಯಕ್ತಿಕವಾಗಿ ಬುದ್ಧಿವಂತಿಕೆಯಲ್ಲಿ ಒಳ್ಳೆಯವರಾಗಿದ್ದರೂ ಕೂಡ ಪ್ರಧಾನಿ ಹುದ್ದೆಯನ್ನ ಹೇಗೆ ಚಲಾಯಿಸಬೇಕು, ಅಧಿಕಾರವನ್ನು ಹೇಗೆ ಚಲಾಯಿಸಬೇಕು ಅದನ್ನು ಮಾಡದೇ ಇದ್ದಿದ್ದರಿಂದ ಅದು ಮುಂದುವರೆದ ನೋಡಿ. ಅದು ನೋಡಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಪ್ರಜಾಪ್ರಭುತ್ವದಾಗ ಮಾತಾಡ್ತಾರೆ. ಅದಾದ್ಮೇಲೆ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಮಾಧ್ಯಮಗಳೇ ಸರಿ ಇಲ್ಲ, ಎಕ್ಸಿಟ್ ಪೋಲ್ ಸರಿ ಇಲ್ಲ, ಈ ದೇಶದ ಜನರೇ ಸರಿ ಇಲ್ಲ. ನಿಮ್ಮ ಹತಾಶೆಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಈ ದೇಶದ ಜನರೇ ಸರಿ ಇಲ್ಲ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಅಧಪತನ ಇದು ಬದಲಾಗಬೇಕು. ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿಹಾರದ ಎಲೆಕ್ಷನ್ ರಿಸಲ್ಟ್ಸ್ ಫಲಿತಾಂಶ ಬಂದಿದೆ. ಯಾರೇ ಆಯ್ಕೆ ಆಗಿರಲಿ, ಯಾರೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡೀಲಿ, ಒಂದು ಮನವಿ ಇಷ್ಟೇ, ಬಿಹಾರದ ಸದ್ಯದ ಪರಿಸ್ಥಿತಿಯನ್ನು ಅನಾಲಿಸಿಸ್ ಮಾಡಿ ಅಲ್ಲಿನ ಮಹಿಳೆಯರಿಗೆ ಸುಭದ್ರವಾದಂಥ ವಾತಾವರಣ ಕೊಡಬೇಕು, ಶಿಕ್ಷಣ ಸಿಗಬೇಕು, ಸಾಕ್ಷರತೆ ಅನ್ನೋದಾಗಬೇಕು. ಅಲ್ಲಿನ ಯುವಕರು ಬೇರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗವನ್ನು ಅರಸಿ ಹೋಗ್ತಿದ್ದಾರೆ, ಅಲ್ಲೇ ಉದ್ಯೋಗದ ಸೃಷ್ಟಿಯಾಗಬೇಕು. ಕೇವಲ ನೀವು ಎಲೆಕ್ಷನ್ಗೋಸ್ಕರ ಆಮಿಷಗಳನ್ನು ಒಡ್ಡಿ ಅಥವಾ ಪ್ರಚಾರವನ್ನು ಮಾಡಿ ಏನೋ ದೊಡ್ಡ ದೊಡ್ಡ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿ ಪ್ರತಿಷ್ಠೆಗೆ ಅದನ್ನು ಕೈ ಬಿಟ್ಬಿಡ್ಬೇಡಿ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.